ಮೇಲು ಕೀಳುಗಳನ್ನೆಲ್ಲ ತೊಡೆದು ಹಾಕುವ ನಿಟ್ಟಿನಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಶ್ರೇಷ್ಠ ದಾರ್ಶನಿಕ ಹೆಸರು ಘೋಷಿಸಲಾದಂತಹ ಮೌಲ್ಯರು ವೇದಿಕೆಯ ಸನಿಹದಲ್ಲೇ ತಾವಿರಬೇಕಾಗಿ ವಿನಂತಿಸಿಕೊಳ್ತೇವೆ. ಶಂಕರ್ಪುರ್, ಆರ್.ಟಿ. ಲಂಕೆಪ್ಪನವರ್, ವೆಂಕಪ್ಪ ರಂಜನಗಿ, ಪಿ. ಪಾಟೀಲ್, ಮಲ್ಲಪ್ಪ ಚಿಪ್ಪಲಕಟ್ಟಿ, ಸದಾನಂದ ಗಿರಡ್ಡಿ, ಪ್ರಕಾಶ್ ಸೋನ್ವಾಲ್ಕರ್, ಡಿ.ಸಿ. ಚಿಪ್ಪಲಕಟ್ಟಿ, ಕೃಷ್ಣಪ್ಪ ಬಡಗಣ್ಣವರ್, ಹನುಮಂತ್ ಸೋರ್ಗಾವಿ, ಕಲ್ಲಪ್ಪ ಲಂಕೆಪ್ಪನವರ್, ಜಿ.ಟಿ. ಸೋನ್ವಾಲ್ಕರ್, ಕೆ.ಬಿ. ಪಾಟೀಲ್, ಎ.ವಿ. ಹೊಸಕೋಟಿ, ಆರ್.ಪಿ. ಸೋನ್ವಾಲ್ಕರ್, ಬಿ.ಎಚ್. ಸೋನ್ವಾಲ್ಕರ್, ಶ್ರೀಮತಿ ಸುಮಿತ್ರಾ ಲಂಕೆಪ್ಪನವರ್, ಶ್ರೀಮತಿ ಸವಿತಾ ಪಾಟೀಲ್, ಶ್ರೀಮತಿ ಆಶಾ ಸೋನ್ವಾಲ್ಕರ್, ಶ್ರೀಮತಿ ರಾಜೇಶ್ವರಿ ಸೋನ್ವಾಲ್ಕರ್, ಶ್ರೀ ರವಿ ನಂದಗಾವಿ, ರವಿ ಮಳಲಿ, ಕುಮಾರ್ ಗಿರಡ್ಡಿ, ಎಚ್.ಆರ್. ಪ್ಯಾಟಿಗೌಡರ್, ವೆಂಕಟೇಶ್ ಶತರಡ್ಡಿ, ಸತೀಶ್ ಲಂಕೆಪ್ಪನವರ್, ಗಿರೀಶ್ ಬಡಗಣ್ಣವರ್, ವೆಂಕಟೇಶ್ ಸತರಡ್ಡಿ, ವಿಶ್ವನಾಥ್ ಬಡಗಣ್ಣವರ್, ಮಹೇಶ್ ಚಿಪ್ಪಲಕಟ್ಟಿ, ಚೇತನ ಹೊಸಕೋಟಿ, ಹನುಮಂತ್ ಬುಲ್ಗಾಲ್ ಜಂಬಿಗೆ, ಶ್ರೀ ಹನುಮಂತ ಸತರಡ್ಡಿ, ಸನೀತ್ ಸೋನ್ವಾಲ್ಕರ್, ಶಿವಾನಂದ ರಂಜನಿಗೆ, ಶಿವಾನಂದ್ ಸೋನ್ವಾಲ್ಕರ್. ಈ ಎಲ್ಲ ಮಾನ್ಯರು ದಯವಿಟ್ಟು ತಾವು ವೇದಿಕೆಯ ಆತ್ಮೀಯರೇ, ವೇದಿಕೆಯ ಬಲಬದಿಯ ವಿಶೇಷ ಕೌಂಟರ್ನಲ್ಲಿರುವ ಆಸನಗಳನ್ನು ತಾವು ಅವರಿಗೆ ಬಿಟ್ಟುಕೊಟ್ಟು ಸಹಕರಿಸಬೇಕಾಗಿ ಆಗಮಿಸಿರುವಂತಹ ಎಲ್ಲ ವೇದಿಕೆ ಕಾರ್ಯಕ್ರಮ ಆರಂಭವಾಗುವ ಮುಂಚೆ ಇದೇ ಪ್ರಾಂಗಣದಲ್ಲಿ ಧ್ವಜಾರೋಹಣ ಕೂಡ ನೆರವೇರಲಿದೆ. ಪೂಜ್ಯರು ಪೀಠಾಧಿಪತಿಗಳು ರಡ್ಡಿ ಗುರುಪೀಠ ಎರೆಹೊಸಳ್ಳಿ ಪೂಜ್ಯರು ದಯಮಾಡಿಸಿದ್ದಾರೆ. ಭಕ್ತಿಯ ಸ್ವಾಗತ ಕೋರುತ್ತೇವೆ. ಇದೀಗ ಪೂಜ್ಯರ ಅಮೃತ ಹಸ್ತದೊಂದಿಗೆ ಧ್ವಜಾರೋಹಣ ನೆರವೇರ್ತಾ ಇದೆ. ಪೂಜ್ಯರು ಧ್ವಜಾರೋಹಣ ನೆರವೇರಿಸಿ ವೇದಿಕೆಗೆ ದಯಮಾಡಿಸಲಿದ್ದಾರೆ. ಧ್ವಜಾರೋಹಣವನ್ನು ನೆರವೇರಿಸಿರುವ ಗಣ್ಯರಿಗೆ ಮತ್ತೊಮ್ಮೆ ತುಂಬು ಹೃದಯದ ವಂದನೆಗಳನ್ನು ತಿಳಿಸ್ತಾ ವೇದಿಕೆಗೆ ದಯಮಾಡಿಸುತ್ತಿದ್ದಾರೆ. ಜ್ಞಾನಾನಂದ ಮಹಾಸ್ವಾಮೀಜಿಗಳವರಿಗೆ ವೇದಿಕೆಗೆ ಭಕ್ತಿಪೂರ್ವಕ ಸ್ವಾಗತ ಬಯಸುತ್ತೇವೆ. ಹಾಗೆ ಮೂಡಲ್ಗಿಯ ಶ್ರೀ ಶಿವಬೋಧ ರಂಗ ಸಿದ್ಧ ಸಂಸ್ಥಾನ ಮಠದ ಪೀಠಾಧಿಪತಿಗಳು ಪೂಜ್ಯ ಶ್ರೀ ಶ್ರೀ ದತ್ತಾತ್ರೇಯ ಬೋಧ ಮಹಾಸ್ವಾಮೀಜಿಗಳನ್ನು ಕೂಡ ವೇದಿಕೆಗೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಮಾನ್ಯ ಶ್ರೀ ಟಿ.ಆರ್. ಸೋನ್ವಾಲ್ಕರ್ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ಶ್ರೀಯುತ ಎಸ್.ಆರ್. ಸೋನ್ವಾಲ್ಕರ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ರಾಜ್ಯಸಭಾ ಸದಸ್ಯರು ಸನ್ಮಾನ್ಯ ಶ್ರೀ ಈರಣ್ಣ ಬಿ ಕಡಾಡಿಯವರು. ಹಾಗೆ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಸರ್ವೋತ್ತಮ್ ಭೀಮ್ಸಿಯನ್ನ
ಜಾರಕಿಹೊಳಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲಿರುವ ಧಾರವಾಡದಿಂದ ಆಗಮಿಸಿರುವ ಸನ್ಮಾನ್ಯ ಡಾಕ್ಟರ್ ಅರವಿಂದ್ ಕರಬಸನಗೌಡ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಡಾಕ್ಟರ್ ಗಿರೀಶ್ ಸೋನವಾಲ್ಕರ್ ಸರ್ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನ್ನವಿಸಿಕೊಳ್ತೇವೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಕರುಣಿಸಲಿರುವ ಮುನ್ಯಾಳದ ವೇಮನ ಅಧ್ಯಾತ್ಮ ಪೂಜ್ಯ ಶ್ರೀ ಲಕ್ಷ್ಮಣ ದೇವರು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನ್ನವಿಸಿಕೊಳ್ತೇವೆ. ಅತ್ಯಂತ ಅಭೂತಪೂರ್ವ ಸಮಾಜದ ಏರುಪೇರುಗಳನ್ನು ತಿದ್ದಲಿಕ್ಕೆ ಕಾರಣಕರ್ತರಾಗಿ ಮಹಾ ಯೋಗಿ ಎನಿಸಿಕೊಂಡಿರ್ತಕ್ಕಂಥ ವೇಮನ್ನರ 612ನೇ ಜಯಂತಿ ಉತ್ಸವದ ಈ ಸಮಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಪೂಜ್ಯರನ್ನ, ಗಣ್ಯರನ್ನ, ಅತಿಥಿ ಮಹೋದಯರನ್ನ ಮತ್ತು ಸರ್ವರನ್ನ ಸ್ವಾಗತಿಸುವ ಜವಾಬ್ದಾರಿ ನನ್ನ ಮೇಲೆ. ಮಹನೀಯರೇ, ಈ ಸಮಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ಕಳುಹಿಸಿರುವ ಮೂಡಲಗಿಯ ಶಿವಬೋಧರಂಗ ಮಠದ ಪೀಠಾಧಿಪತಿಗಳಾಗಿರುವ ಅತ್ಯಂತ ಯುವ ಪೂಜ್ಯರಾಗಿರ್ತಕ್ಕಂಥ ದತ್ತಾತ್ರೇಯ ಬೋಧ ಸ್ವಾಮಿಗಳು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿದವರಿಗೆ ಮೂಡಲಗಿಯ ಎಲ್ಲ ರೆಡ್ಡಿ ಸಮಾಜ ಬಾಂಧವರ ಪರವಾಗಿ, ಸುತ್ತಮುತ್ತಲ ಗ್ರಾಮದ ಎಲ್ಲ ರೆಡ್ಡಿ ಬಾಂಧವರ ಸಮಾಜದ ಪರವಾಗಿ, ಮೂಡಲಗಿಯ ಎಲ್ಲ ಸಮಾಜ ಬಾಂಧವರ ಪರವಾಗಿ, ಅವರಿವರೆನ್ನದೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸರ್ವರ ಪರವಾಗಿ, ವೇದಿಕೆ ಮೇಲಿನ ಎಲ್ಲ ಗಣ್ಯರ ಪರವಾಗಿ ಪೂಜ್ಯರನ್ನ ಅತ್ಯಂತ ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸಮಯದ ಅಭಾವದಿಂದ ಈ ಸ್ವಾಗತ ಕಾರ್ಯಕ್ರಮದ ಜೊತೆಗೆ ಈ ಸಮಯದ ಅಭಾವದಿಂದಾಗಿ
ಪೂಜ್ಯ ಎಲ್ಲರನ್ನ ಸ್ವಾಗತಿಸುವ ಕಾರ್ಯಕ್ರಮದ ಜೊತೆಗೇನೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಗೌರವಪೂರ್ವಕ ಸನ್ಮಾನವನ್ನು ಕೂಡ ಇಟ್ಟುಕೊಳ್ಳಲಾಗಿದೆ. ಅದಕ್ಕೆ ಆ ಸನ್ಮಾನ ಕಾರ್ಯಕ್ರಮವನ್ನು ಪೂಜ್ಯರಿಗೆ ಶ್ರೀ ಶಂಕರ್ ಚಿಪ್ಪನಕಟ್ಟಿ, ಐವಿ ಸತರಡ್ಡಿ, ಶಂಕರ್ ಸೋನವಾಲ್ಕರ್, ಗೌಡಪ್ಪ ಪಾಟೀಲ್ ಮಾನ್ಯರು ವೇದಿಕೆಗೆ ಆಗಮಿಸಿ ಪೂಜ್ಯರಿಗೆ ಗೌರವ ಸಮರ್ಪಣೆ ಮಾಡಿ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತೇವೆ. ಇನ್ನು ಗೌರವ ಸಮರ್ಪಣೆ ಮತ್ತು ಅವರ ಆಶೀರ್ವಾದ ತಮ್ಮೆಲ್ಲ ರೀತಿಯ ಚಪ್ಪಾಳೆಗಳೊಂದಿಗೆ. ಸರ್ವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಸನ್ಮಾನಿಸಿದವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಸತೀಶ್ ಸತರಡ್ಡಿ, ಸನೀತಿ ಸೋನವಾಲ್ಕರ್, ಶಿವಾನಂದ ರಂಜನಿಗಿ ಮತ್ತು ಶಿವಾನಂದ್ ಸೋನವಾಲ್ಕರ್ ಅವರು ವೇದಿಕೆಗೆ ಆಗಮಿಸಿ ಗೌರವದೊಂದಿಗೆ ಗೌರವ ಸಮರ್ಪಣೆಯೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಜೊತೆಗೆ ಕರ್ನಾಟಕ ಗಣ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಶ್ರೀಮತಿ ಈ ವೇದಿಕೆಗೆ ಈ ಸಮಾರಂಭಕ್ಕೆ ಮತ್ತೊಮ್ಮೆ ಆತ್ಮೀಯ ನಮ್ಮ ಪ್ರೀತಿಯ ಕರೆಗೆ ಒಗಟು ಆಗಮಿಸಿರುವ ಯುವ ನಾಯಕರಾದ ಮೃಣಾಲ್ ಹೆಬ್ಬಾಳ್ಕರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತೇವೆ. ನಮ್ಮ ಕಾರ್ಯಕರ್ತರು ಶ್ರೀಯುತ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಂತಿ. ಸನ್ಮಾನ ನಡೆಸಿಕೊಟ್ಟವರಿಗೂ ಹಾಗೂ ಸನ್ಮಾನಿತರಿಗೂ ಧನ್ಯವಾದಗಳು. ಇನ್ನು ಇವತ್ತಿನ ಸಮಾರಂಭದಲ್ಲಿ ವೈದ್ಯೋ ನಾರಾಯಣ ಹರಿ ಎಂಬ ವ್ಯಕ್ತಿಯಂತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅನುಪಮ ಸೇವೆಗೈಯುತ್ತಿರುವ ಸ್ಥಳೀಯರ ಜೊತೆಗೆ ಬೆಳಗಾವಿಯ ಲೇಕ್ ವ್ಯೂ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಗಿರೀಶ್ ಸೋನವಾಲ್ಕರ್ ಸರ್ ಅವರಿಗೆ ಗೌರವದ ಸನ್ಮಾನದೊಂದಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಸನ್ಮಾನಿತರಿಗೂ ಆವರಣದಿಂದ ಈ ಭವ್ಯ ಸಜ್ಜಿಕೆಯವರೆಗೆ ಆಗಮಿಸಿರತಕ್ಕಂಥ ಎಲ್ಲ ಸುಮಂಗಲೆಯರಿಗೂ, ಅದೇ ರೀತಿ ಎಲ್ಲ ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಮೂಡಲಿಗೆಯ ಆರಕ್ಷಕ ಠಾಣೆಯ ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಸಿಬ್ಬಂದಿಯವರಿಗೂ ಈ ಸಮಾರಂಭಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಸರ್ವರ ಪರವಾಗಿ ಕೋರ್ತಾ ಇದ್ದೇವೆ. ಅದೇ ತೆರನಾಗಿ ಮೂಡಲಿಗೆ ಪುರಸಭೆಯ ಎಲ್ಲ ಚುನಾಯಿತ ಪ್ರತಿನಿಧಿಯವರಿಗೂ, ಮೂಡಲಿಗೆ ಪುರಸಭೆಯ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ಈ ಸಮಾರಂಭಕ್ಕೆ ತುಂಬು ಹೃದಯದ ಕೋರ್ತಾ ಇದ್ದೇನೆ. ಅದೇ ತೆರನಾಗಿ ಮೂಡಲಿಗೆ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರಿಗೂ ಹಾಗೂ ಮೂಡಲಿಗೆ ತಾಲೂಕಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರಿವರೆನ್ನದೇ ಸರ್ವರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ಮೂಡಲಿಗೆ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯ ವರ್ಗದವರಿಗೂ ಕೂಡ ಈ 612ನೇ ವೇಮನ್ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಸರ್ವರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ತಮ್ಮ ಛಾಯಾಗ್ರಹಣ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಛಾಯಾಗ್ರಾಹಕರಿಗೂ, ಸಮಾಜದ ಮತ್ತು ಎಲ್ಲ ಮೂಡಲಿಗೆಯ ಸಮಸ್ತ ನಾಗರಿಕರಿಗೂ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೊನೆಯದಾಗಿ ಅವರಿವರೆನ್ನದೇ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿರುವ ಸರ್ವರನ್ನು ಮತ್ತೊಮ್ಮೆ ಸ್ವಾಗತ 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 ಅಂತೇಳಿ
ನನ್ನ ಸ್ವಾಗತಪರ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಪುಣ್ಯ ಪುರುಷರೀರ ಪೂಜಿಸಿದಷ್ಟು ಸುಖ ಶ್ರೇಯ ಲಭ್ಯ ವಿಶ್ವದಾಭಿರಾಮ ಕೇಳುವೇಮ ಎಂಬ ಮೌಲಿಕ ಉಕ್ತಿಯನ್ನು ಸ್ಮರಣೆ ಮಾಡ್ತಾ ಇದೀಗ ಮಹಾಯೋಗಿ ವೇಮನರು ಹಾಗೂ ಮಹಾಸಾಧ್ವಿ ಮಲ್ಲಮಾಂಬೆಯವರ ಭಾವಚಿತ್ರಕ್ಕೆ ಭಕ್ತಿಪೂರ್ವಕ ಪೂಜೆಯನ್ನು ನೆರವೇರಿಸಿರುವ ಪೂಜ್ಯರು ಹಾಗೂ ಎಲ್ಲ ಅತಿಥಿ ಮುನಿಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಮಹಾಯೋಗಿ ವೇಮನರು ಹಾಗೂ ಮಹಾಸಾಧ್ವಿ ಮಲ್ಲಮಾಂಬೆ ಮನುಕುಲವನ್ನು ಉದ್ಧರಿಸಿದ ಬಂಧುಗಳೇ, ಮಹಾಯೋಗಿ ವೇಮನ ಅಂದ್ರೆ ಯಾರು ಅನ್ನುವಂಥದ್ದನ್ನು ಸಂಕ್ಷಿಪ್ತದಲ್ಲಿ ಸ್ವಲ್ಪ ಪರಿಚಯ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಇವತ್ತು ವೇಮನರಂದ್ರೆ ಯಾರು, ವೇಮನರಾಗಿ ಹೇಗೆ ಪರಿವರ್ತನೆ ಹೊಂದಿದರು, ಹಾಗೆ ಜಗತ್ತಿಗೆ ಅವರ ಕೊಡುಗೆ ಏನು, ಈ ದ್ವಿನಾಯಕರು, ಈ ದ್ವಿಬಂಧುಗಳು, ಒಬ್ಬರು ಅತ್ತಿಗೆ ಒಬ್ಬರು ಮೈದುನ, ಇವರ ಕೊಡುಗೆಯನ್ನು ಸ್ಮರಿಸಲಿಕ್ಕೆ, ಇವರ ಚಿಂತನೆಗಳನ್ನು, ಆಚರಣೆಗಳನ್ನು, ವಿಚಾರಗಳನ್ನು ಮನೆಗೆ ತೆಗೆದುಕೊಂಡು ಹೋಗಲಿಕ್ಕೆ, ಎಲ್ಲರೂ ಅವುಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ, ಮಹಾಯೋಗಿ ಹೇಗೆ ಪರಿವರ್ತನೆ ಹೊಂದಿದ ಹಾಗೆ ಎಲ್ಲರೂ ಜೀವನದಲ್ಲಿ ಪರಿವರ್ತನೆ ಹೊಂದುವಂತಹ ಪ್ರಯತ್ನ ಮಾಡುವ ಉತ್ಸಾಹದಿಂದ ತಾವೆಲ್ಲರೂ ಇಲ್ಲಿ ಸೇರಿದ್ದೀರಿ. ಬಹಳಷ್ಟು ಜನ ಹಿರಿಯರಿದ್ದೀರಿ, ಬಹುಶಃ ಎಲ್ಲರೂ ನನಗಿಂತಲೂ ಹಿರಿಯರು ಅಂತ ಅಂದ್ಕೊಳ್ತೀನಿ. ಮಹಾಯೋಗಿ ವೇಮನ ಈತ ಮಹಾಯೋಗಿನ, ಹುಟ್ಟುತ್ತಲೇ ಮಹಾಯೋಗಿನ ಇಲ್ಲ, ಗೌತಮ ಬುದ್ಧ ಹುಟ್ಟುತ್ತಲೇ ಗೌತಮ ಬುದ್ಧನ, ಸ್ವಾಮಿ ವಿವೇಕಾನಂದ ಹುಟ್ಟುತ್ತಲೇ ಸ್ವಾಮಿ ವಿವೇಕಾನಂದನ ಇಲ್ಲ. ಹಾಗೆ ಅವರು ಕಾಲಘಟ್ಟದಲ್ಲಿ ಒಂದು ಸ್ಪರ್ಶಮಣಿ ಅಂತ ಬರ್ತದೆ. ಗೋವಿಂದ ಭಟ್ರಂತಹ ಗುರುಗಳು ಸಿಕ್ಕಾಗ, ರಾಮಕೃಷ್ಣ ಪರಮಹಂಸರಂತಹ ಗುರುಗಳು ಸಿಕ್ಕಾಗ, ಹೀಗೆ ಗುರುಗಳು ಅನ್ನುವಂತಹ ಒಂದು ಸ್ಪರ್ಶಮಣಿಯಿಂದ ಈಗ ನಾವು ನಿಂತಿರ್ತಕ್ಕಂಥ ಈ ಕಲ್ಲಿನ ಕಟ್ಟೆ, ಈ ಬಸವ ಮಂಟಪ, ಇದರಲ್ಲಿರ್ತಕ್ಕಂಥ ಹೊಳಪು ಇದು ಬರುವವರೆಗೆ ಎಲ್ಲಿತ್ತು. ಇದಕ್ಕೊಂದು ಸ್ಪರ್ಶಮಣಿ ಸಿಕ್ಕಾಗ ಒಂದು ಹೊಳಪು ಅನ್ನುವಂಥದ್ದು ಇದಕ್ಕೆ ಬಂತು. ಸೊ ಹಾಗೆ ಕಬ್ಬಿಣ, ಬಂಗಾರ, ಬೆಳ್ಳಿ ಇವುಗಳೆಲ್ಲ ಆಭರಣ ಆಗೇನೆ ನಮ್ಮ ಕೈಗೆ ಸಿಕ್ಕುವ, ಆಭರಣ ಹಾಗೆ ನಮ್ಮ ಕೊರಳಿಗೆ ಬಂದ್ಬಿಟ್ಟುವ, ಕೈಗೆ ಬಂದ್ಬಿಟ್ಟುವ ಇಲ್ಲ. ಇವು ಯಾವುದೋ ಒಂದು ಮೂಲ ವಸ್ತುವಿನಿಂದ, ಮಟೀರಿಯಲ್ ಸೈನ್ಸ್ನಲ್ಲಿ ಬರ್ತದೆ ಬಂದಿರತಕ್ಕಂಥವುಗಳು. ಅವುಗಳು ಕಾದ ಕುಲುಮೆಯಿಂದ, ಸಂಸ್ಕಾರದಿಂದ, ಸ್ಪರ್ಶದಿಂದ, ಮಣ್ಣಿನಿಂದ ಚಿನ್ನ ಬಂದಿರತಕ್ಕಂಥದ್ದು, ಎಲ್ಲವೂ ಮಣ್ಣಿನಿಂದಲೇ ಬಂದಿರತಕ್ಕಂಥದ್ದು. ಹಾಗೆ ಗೌತಮ ಬುದ್ಧನ ಹಾಗೆ, ಸ್ವಾಮಿ ವಿವೇಕಾನಂದರ ಹಾಗೆ, ಶಿಶುನಾಳ ಶರೀಫರ ಹಾಗೆ, ಇನ್ನು ಬಹಳಷ್ಟು ಸಂತರು. ನೀವು ಜ್ಞಾನದೇವರ ಉದಾಹರಣೆ ತೆಗೆದುಕೊಳ್ಳಿ. ಸಂತ ಜ್ಞಾನದೇವರು ಬಾಲ್ಯದಿಂದಲೂ ಜ್ಞಾನದೇವರಾಗಿದ್ರ? ನಾವು ಈಗ ಪೂಜಿಸುವ ಜ್ಞಾನದೇವರಾಗಿದ್ರ? ಇಲ್ಲ. ನೀವು ವ್ಯಾಸ ಮಹರ್ಷಿಯನ್ನೇ ತೆಗೆದುಕೊಳ್ಳಿ, ವಾಲ್ಮೀಕಿಯನ್ನೇ ತೆಗೆದುಕೊಳ್ಳಿ. ಒಬ್ರು ಬೇಟೆ ಆಡ್ತಾ ಇದ್ರು, ಒಬ್ರು ಕಲ್ಲಿನೊಂದಿಗೆ ಸರಸವನ್ನು ಆಡ್ತಾ ಇದ್ರು, ಒಬ್ರು ಕೀಟಲೆಗಳನ್ನು ಮಾಡ್ತಾ ಇದ್ರು. ಹೀಗೆ ಇದ್ದಂಥವರು ಬದಲಾವಣೆ ಹೊಂದಿದ್ರು. ಕಾದ ಕಬ್ಬಿಣದ ಕುಲುಮೆಯಲ್ಲಿ ಬೆಂದು ಬದಲಾದಂತೆ, ಆಭರಣವಾದಂತೆ, ಮೂರ್ತಿಯಾದಂತೆ, ಶಿಲ್ಪವಾದಂತೆ ಬದಲಾದ ಹಾಗೆ ಯಾಕೆ ಪರಿವರ್ತನೆ? ಏನು ದೋಷ ಇತ್ತವರಲ್ಲಿ? ಪರಿವರ್ತನೆ ಆದರೂ ಸಾಮಾನ್ಯ ಮನುಷ್ಯ ಯೋಗಿ ಆದರು ಅಂತ ನಾವು ಹೇಳ್ತೇವೆ. ಎಲ್ಲ ಬಂಧುಗಳು ಸ್ವಾಗತಿಸಬೇಕು. ಸನ್ಮಾನ್ಯ ಶ್ರೀ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಮಾನ್ಯ ಸಚಿವರನ್ನ ವೇದಿಕೆಗೆ ಸ್ವಾಗತಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಾನ್ಯ
ಲೋಕೋಪಯೋಗಿ ಸಚಿವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಸರ್ಗಳನ್ನ ಸ್ವಾಗತಿಸಬೇಕಂತೇಳಿ ನಮ್ಮ ಎಲ್ಲ ಇವತ್ತಿನ ರೆಡ್ಡಿ ಜಯಂತ್ಯೋತ್ಸವ ಸಂಘಟಕರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟಕರಿಗೆ ಆಗಮಿಸಿರುವ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಗೌರವ ಸಮರ್ಪಣೆಯೊಂದಿಗೆ ಇದೀಗ ಸ್ವಾಗತ ಕೋರಲಿದ್ದಾರೆ. ಶ್ರೀಯುತ ಜಿಟಿ ಮಾತಿಗಿಂತಲೂ ಕೃತಿಗೆ, ಬೋಧನೆಗಿಂತಲೂ ಸಾಧನೆಗೆ ಆದ್ಯತೆ ಕೊಡುವುದರೊಂದಿಗೆ ಶಿಸ್ತು ಮತ್ತು ಹಲವು ವಿವಿಧ ರಂಗಗಳಲ್ಲಿ ತಮ್ಮದೇ ಆದ ಅನುಪಮ ಸೇವೆಗೈಯುತ್ತಿರುವ ಸನ್ಮಾನ್ಯ ಶ್ರೀ ಸತೀಶ ಮಹಾಯೋಗಿ ವೇಮನರ ಪರಿವರ್ತನೆ ಅಂತ ನಾವು ಮಾತಾಡ್ತೀವಲ್ಲ, ಅವರು ಎಲ್ಲರ ಹಾಗೆ, ಎಲ್ಲ ಬಾಲಕರ ಹಾಗೆ, ಎಲ್ಲ ಬಾಲಕಿಯರ ಹಾಗೆ, ನಿಮ್ಮ ಹಾಗೆ ಒಂದು ಯೌವನ ಕಾಲ ಅಂತ ತಿಳ್ಕೊಂಡು ಹೇಳ್ತೇವಲ್ಲ, ಆ ಕಾಲದಲ್ಲಿ ಕೆಲವು ಆಕಾಂಕ್ಷೆಗಳಿಗೆ, ಕೆಲವು ವಿಷಯಾಸಕ್ತಿಗಳಿಗೆ ಒಳಗಾಗಿರ್ತಕ್ಕಂಥದ್ದು ಇದೆ. ಇತಿಹಾಸದಲ್ಲಿ, ಆಂಧ್ರದ ಚರಿತ್ರೆಯಲ್ಲಿ ಬರ್ತದೆ. ಹಾಗಿದ್ರೆ ಇಷ್ಟಾಗಿ ನಾವು ಒತ್ತು ಕೊಟ್ಟು ಇದನ್ನು ಅಧ್ಯಯನ ಮಾಡ್ತೇವೆ. ಏನಿವರ ಹಿನ್ನೆಲೆ? ಇವರು ಒಂದು ರೆಡ್ಡಿ ರಾಜಮನೆತನಕ್ಕೆ ಸೇರಿರ್ತಕ್ಕಂತಹ ಬಾಲಕ, ಸೇರಿರ್ತಕ್ಕಂತಹ ವ್ಯಕ್ತಿ. ಆಂಧ್ರ ಪ್ರದೇಶದ ಕೊಂಡವೀಡು ಪ್ರದೇಶದಲ್ಲಿ ರೆಡ್ಡಿ ಸಾಮ್ರಾಜ್ಯ 1324ರಿಂದ ಕ್ರಿಸ್ತಕ 1324ರಿಂದ 1424ರವರೆಗೆ 100 ವರ್ಷಗಳ ಕಾಲ ರೆಡ್ಡಿ ಸಾಮ್ರಾಜ್ಯ ಅಸ್ತಿತ್ವದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ರೆಡ್ಡಿ ಸಾಮ್ರಾಜ್ಯದ ಪ್ರಮುಖ ದೊರೆಗಳು ಅಂತ ತಿಳ್ಕೊಂಡು ಹೇಳಿದ್ರೆ, ದಕ್ಷಿಣ ಭಾರತದ ಮನೆತನ, ಇಲ್ಲಿ ಕೋಲ ವೇಮನ ರೆಡ್ಡಿ ಅಂತ ಹೇಳಿ ಕರಿತೇವೆ, ಅನುಪೋತ ರೆಡ್ಡಿ ಅಂತ ಹೇಳಿ ಕರಿತೇವೆ, ಅಣವೇಮನ ರೆಡ್ಡಿ ಅಂತ ತಿಳ್ಕೊಂಡು ಕರಿತೇವೆ, ಪೆದಕೋಟಿ ವೇಮನ, ರಾಜವೇಮನ ಅಂತ ತಿಳ್ಕೊಂಡು ಕರಿತೇವೆ. ಈ ಮನೆತನಕ್ಕೆ ಸೇರಿರ್ತಕ್ಕಂಥ ರಾಜಮನೆತನ ಅಂದಮೇಲೆ, ರಾಜ ವೈಭೋಗ ಅಂತಂದ್ಮೇಲೆ ಅಲ್ಲಿ ಎಲ್ಲ ನೃತ್ಯಗಳು, ಎಲ್ಲ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳು, ಐಶ್ವರ್ಯಗಳು, ಈ ರೀತಿಯಾಗಿರ್ತಕ್ಕಂಥ ವಿಜೃಂಭಣೆಯ ಜೀವನ, ಆಡಂಬರದ ಜೀವನ ರಾಜಮನೆತನಗಳಲ್ಲಿ ಇರತಕ್ಕಂಥದ್ದು ಸ್ವಾಭಾವಿಕ. ಅಂತಹ ಸಂಗೀತ, ಕಲೆ, ಸಂಸ್ಕೃತಿ, ನೃತ್ಯ ಇವುಗಳ ವ್ಯಾಮೋಹಕ್ಕೆ ಒಳಗಾಗಿರ್ತಕ್ಕಂಥ ವೇಮನ ರೆಡ್ಡಿ, ವೇಮನ್ನ ಅಂತ ಕರಿತಾ ಇದ್ರು. ಸೊ ಅವರು ಆಕರ್ಷಣೆಗೆ ಒಳಗಾಗಿರ್ತಕ್ಕಂಥದ್ದು ಇದೆ. ನಂತರ ಆತನ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮ, ಅವಳ ಬಗ್ಗೆ ಒಂದು ಮಾತು ಹೇಳಬೇಕು, ವೇಮನರ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ಹೇಮರೆಡ್ಡಿ ಮಲ್ಲಮ್ಮ ಇಲ್ಲದೆ ರೆಡ್ಡಿ ಕುಲೋದ್ಧಾರಕ್ಕೆ ಅಂತ ತಿಳ್ಕೊಂಡು ಕರೀತಾರೆ. ರೆಡ್ಡಿಗೆ ಬಂಗಾರದ ಕಡ್ಡಿಯ ಆಶೀರ್ವಾದವನ್ನ ತನ್ನ ತಪಸ್ಸಿನಿಂದ ಪಡ್ಕೊಂಡು ನಮಗೆ ತ್ಯಾಗವನ್ನ, ಯೋಗವನ್ನ ಕೊಟ್ಟಿರ್ತಕ್ಕಂಥವಳು ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ರೆ ಇವತ್ತು ನಾವೆಲ್ಲ ಗಮನಿಸ್ಬೇಕು ಏನಂತಂದ್ರೆ, ರೆಡ್ಡಿ ಬಂಗಾರದ ಕಡ್ಡಿ ಅಂತ ತಿಳ್ಕೊಂಡು ಏನು ಹೇಮರೆಡ್ಡಿ ಮಲ್ಲಮ್ಮ ಶ್ರೀಶೈಲದ ಗುರುವಿನಿಂದ, ಮಲ್ಲಿಕಾರ್ಜುನ ಮಹಾಸ್ವಾಮಿಯಿಂದ, ತನ್ನ ಭಕ್ತಿಯಿಂದ ಆಶೀರ್ವಾದವನ್ನ ಪಡ್ಕೊಂಡು ಬಂದು ಅದು ಉಳಿಬೇಕಾದ್ರೆ ಏನ್ ಮಾಡಬೇಕಾಗಿದೆ ಅಂತಂದ್ರೆ, ಅದನ್ನ ಸನ್ಮಾರ್ಗದಲ್ಲಿ ಬಳಸಬೇಕಾಗಿದೆ. ಬಂಗಾರದ ಕಡ್ಡಿ ಹತ್ತಿ ಕಡ್ಡಿ ಆಗಬಾರದು ಅಂತಂದ್ರೆ, ತೊಗರಿ ಕಡ್ಡಿಗೆ ಇಲ್ದಂಗೂ ಆಗ್ಯಾವ, ಆ ಮಾತು ಬೇರೆ, ಅದು ಉಳಿದಿಲ್ಲ. ಹೌದಾ? ಯಾಕೆ ಉಳಿದಿಲ್ಲ ಅಂತಂದ್ರೆ ವೇಮನ ಹೆಂಗೆ ಪರಿವರ್ತನೆ ಆದ್ರೂ ಹಂಗೆ ನಾವು ಪರಿವರ್ತನೆ ಮಾರ್ಗವನ್ನ ಬಿಟ್ಟು ವೇಮನ ಯೌವನದಲ್ಲಿ ತಪ್ಪಿರ್ತಕ್ಕಂಥ ದಾರಿಯನ್ನ ತಪ್ಪಿ ದುಶ್ಚಟಗಳಿಗೆ ದಾಸರಾಗಿ ನಾವು ಹಾಳಾಗ್ತಾ ಇದ್ರೆ ಬಂಗಾರದ ಕಡ್ಡಿ ಇಲ್ಲ, ತೊಗರಿಯ ಕಡ್ಡಿಯು ಕೂಡ ಉಳಿಯೋದಿಲ್ಲ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ. ಹಾಗಾದ್ರೆ ಏನು, ಯಾವುದರಿಂದ ಇದನ್ನು ಉಳಿಸಬೇಕು? ಕುಲೋದ್ಧಾರಕ್ಕೆ ಮಾಡಿರ್ತಕ್ಕಂಥ ಬೋಧನೆ ಹೇಮರೆಡ್ಡಿ ಮಲ್ಲಮ್ಮ ತನ್ನ ಮೈದುನನಿಗೆ ಮಾಡಿರ್ತಕ್ಕಂಥ ಬೋಧನೆ ಯಾವ ಗುರುವು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಬೋಧನೆ ಆಧ್ಯಾತ್ಮಿಕ ಪರಿಚಯ, ದುಶ್ಚಟಗಳಿಂದ ಪಾರು ಮಾಡಿರ್ತಕ್ಕಂಥದ್ದು, ಪ್ರಲೋಭನೆಗಳಿಂದ ಐಹಿಕ ಸುಖಭೋಗಗಳಿಂದ ಮೈದುನನ್ನ ಹೊರಗೆ ತರಿಸಿರ್ತಕ್ಕಂಥದ್ದು, ಮನಸ್ಸನ್ನ ಪರಿವರ್ತನೆ ಮಾಡತಕ್ಕಂಥದ್ದು. ಯಾವ ರೀತಿ ಒಂದು ಕುಲುಮೆಯಲ್ಲಿ ಬಿದ್ದಾಗ ಮಣ್ಣಿನಿಂದ ಚಿನ್ನ ಹೊರಬರ್ತದೋ, ಯಾವ ರೀತಿ ಒಂದು ಕಚ್ಚಾ ಪದಾರ್ಥದಿಂದ ಒಂದು ಕಬ್ಬಿನ ಕುಲುಮೆಯಲ್ಲಿ ಬೆಂದಾಗ ಬೇರೆ ಬೇರೆ ವಸ್ತುಗಳಾಗಿ ಪರಿವರ್ತನೆ ಆಗ್ತದನು, ಕೃಷಿ ಸಾಮಗ್ರಿಯಾಗಿ ಪರಿವರ್ತನೆ ಆಗ್ತದನು. ಹಾಗೆ ಹೇಮರೆಡ್ಡಿ ಮಲ್ಲಮ್ಮನ ಬೋಧನೆಯ ಕುಲುಮೆಯಲ್ಲಿ, ಸ್ಪರ್ಶ ಮನೆಯಲ್ಲಿ, ಟಚ್ ಸ್ಟೋನ್ ನಲ್ಲಿ ಬಿದ್ದಿರ್ತಕ್ಕಂಥ ಆ ಮಹಾಯೋಗಿ ವೇಮನರಾಗಿ ಸಾಮಾನ್ಯವಾಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಮಗು, ಸಾಮಾನ್ಯವಾಗಿರ್ತಕ್ಕಂಥ ತರುಣ, ಸಾಮಾನ್ಯವಾಗಿರ್ತಕ್ಕಂಥ ಕುಚೋತ್ತನಾಗಿರ್ತಕ್ಕಂಥ ಬಾಲಕ ಒಬ್ಬ ಯೋಗಿಯಾಗಿ, ಸಂತನಾಗಿ,
ಕವಿಯಾಗಿ, ದಾರ್ಶನಿಕನಾಗಿ, ತತ್ವಜ್ಞಾನಿಯಾಗಿ, ಇವತ್ತು 12ನೇ ಶತಮಾನದ ವಚನಕಾರರೇ ಆಗಿದ್ರು, ಸರ್ವಜ್ಞ ಆಗಿದ್ದ, ಬಸವಣ್ಣ ಆಗಿದ್ದ, ಆ ತಮಿಳುನಾಡಿನ ಪೆರಿಯಾರವರು ಆಗಿದ್ರು. ಹಾಗೆ ವಚನಕಾರನಾಗಿ ಹೊರಬರಲಿಕ್ಕೆ, ವಿಶ್ವ ಚಿಂತನಕ್ಕನಾಗಿ, ವಿಶ್ವ ಕುಲ ಕೇವಲ ರೆಡ್ಡಿ ಕುಲದ ಚಿಂತಕ ಅಲ್ಲ, ಹುಟ್ಟಿನಿಂದ ರೆಡ್ಡಿ ಕುಲ ಮಾತ್ರ, ಆದರೆ ವಿಶ್ವದ ಚಿಂತಕ. ಯಾವುದೇ ಕುಲಕ್ಕೆ, ಯಾವುದೇ ನೆಲೆ ಆಂಧ್ರಕ್ಕೆ ಸೀಮಿತನಾಗಿಲ್ಲ. ವೇಮನ ಸುಮಾರು 30,000ಕ್ಕಿಂತಲೂ ಹೆಚ್ಚಿನ ವಚನಗಳ ರಚನೆಯಾಗಿದೆ. ಪ್ರತಿನಿತ್ಯ ಒಂದೊಂದು ವಚನಗಳನ್ನ ನಾವು ಓದಿಕೊಂಡ್ರೆ ನಮ್ಮ ಜೀವನ ಪೂರ್ತಿ ಹೋಗ್ತವೆ, ನಮ್ಮ ಜೀವನದ ಎಲ್ಲಾ ದಿನಗಳು ಕೂಡ ಕಳೆದು ಹೋಗ್ತಾವೆ. ಸೊ ಅಂತಹದ್ದು ನಾವು ದೇವರು ಹಾಗೆ ಅಂಥ ವಚನಗಳನ್ನ ರಚನೆ ಮಾಡಿರ್ತಾರೆ. ಎಂಥದ್ದು ಸರಳ ವಚನ ಇನ್ನೂ ನಿಮಗೆ ಸರಳ ಪದದೊಳಗೆ ಇರಬೇಕಾದ್ರೆ ಹಾಗೆ ಮಲ್ಲಮ್ಮ ಮತ್ತು ವೇಮನರ ಬಗ್ಗೆ ಹೇಳ್ತಾ ಇದ್ದೆ. ಮಲ್ಲಮ್ಮ ನಿಲ್ಲದೆ ಪರಿವರ್ತನೆ ಆಗಿರುವ, ಯೋಗಿ ಆಗಿರುವ ವೇಮನನ್ನ ಕಲ್ಪನೆ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮಲ್ಲಮ್ಮನಿಂದ ವೇಮನ. ಹೀಗಾಗಿ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ವೇಮನ ಇವು ಸಮಾಜದ, ರೆಡ್ಡಿ ಕುಲದ, ಎಲ್ಲ ಕುಲದ, ವಿಶ್ವ ಕುಲದ 2 ಕಣ್ಣುಗಳಾಗಿವೆ ಅಂತನ್ನುವಂಥದ್ದನ್ನ ತಾವೆಲ್ಲರೂ ಇಲ್ಲಿ ಗಮನಿಸಬೇಕು ಅಂತನ್ನುವಂಥದ್ದು. ಇನ್ನೊಂದು ಬಂಧುಗಳೇ, ಎಂಥ ವಚನಗಳು ಮಹಾಯೋಗಿಗಳು ತಾವು ಒಂದೆರಡು ಕೊಟ್ಟಿರಿ. ನನಗೆ ಸಮಯ ಕಡಿಮೆ ಅದ, 30,000 ಮೇಲೆ ವಚನಗಳನ್ನು ಸ್ಪರ್ಶ ಮಾಡೋದಲ್ಲ, ಸ್ವಲ್ಪ ಸಾರಾಂಶ ರೂಪದೊಳಗೆ ನಾನು ಹೇಳ್ಕೊಂತ ಹೊಂಟೀನಿ. ರೈಟ್, ಒಕ್ಕಲತನದ ವಚನಗಳಂದ್ರೂ ಕೂಡ ಅಡ್ಡಿಲ್ಲ, ಕೃಷಿಯ ವಚನಗಳು, ಕೃಷಿ ಕಾರ್ಮಿಕರ ವಚನಗಳು ಎಲ್ಲರೂ ಕೂಡ ತಿಳ್ಕೊಳ್ಳುವಂಥವು. ಎಲ್ಲ ಹೆಣ್ಣು ಗಂಡು ಮಕ್ಕಳು ವಯಸ್ಸಾದವರು ಯಾರಿಗೂ ಕೂಡ ತಿಳಿದೇ ಇರತಕ್ಕಂಥ ವಚನಗಳಲ್ಲ. ತನ್ನ ವಚನಕ್ಕೆ ಬಸವಣ್ಣವರು ಹೇಗೆ ಕೂಡಲ ಸಂಗಮ ಅನ್ನುವಂಥ ಕೀರ್ತನಾಮವನ್ನು ಕೊಟ್ಟರು, ಹಾಗೆ ತನ್ನ ವಚನಗಳಿಗೆ ಮಹಾಯೋಗಿ ವೇಮನ, ಬಹಳ ಕಾಲಘಟ್ಟದಲ್ಲಿ ಪರಕಿಲ್ಲ ಬಸವಣ್ಣನವರಿಗೂ ಮತ್ತು ಮಹಾಯೋಗಿ ವೇಮನವರಿಗೂ. ಇವರು 14-15ನೇ ಶತಮಾನದಲ್ಲಿ ಬರ್ತಾರೆ, ಅವರು 12ನೇ ಶತಮಾನದಲ್ಲಿ ಬರ್ತಾರೆ ಬಸವಣ್ಣನವರು. ಹೀಗಾಗಿ ತನ್ನ ವಚನಗಳಿಗೆ ವಿಶ್ವದ ಅಭಿರಾಮ ಅಂತನ್ನುವಂಥದ್ದು, ವಿಶ್ವ ಚಿಂತನೆಯ ಒಂದು ಸೊಗಡನ್ನ ತನ್ನ ವಚನಗಳಿಗೆ ಮಹಾಯೋಗಿ ವೇಮನ ಕೊಟ್ಟಿರ್ತಕ್ಕಂಥದ್ದು. ಬಂಧುಗಳೇ, ಹೀಗೆ ಪರಿವರ್ತನೆ ಆಗಿರ್ತಕ್ಕಂಥ ಮಹಾಯೋಗಿ ವೇಮನ ಇವತ್ತಿನ ಜಯಂತಿಯ ಆಚರಣೆ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ವೇಮನರ ಭಾವಚಿತ್ರಗಳ, ತೊಟ್ಟಿಲುಗಳ, ಪೂರ್ಣ ಕುಂಭದ ಪೂಜೆ, ಮೆರವಣಿಗೆ, ಇವುಗಳಿಂದ ನೀವುಗಳೆಲ್ಲ ಸಮಾಜದ ಎಲ್ಲ ವರ್ಗದ ಸದಸ್ಯರು ಮನೆಗೆ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಏನು? ಒಂದು ಕುಲ, ಯಾವುದೋ ಒಂದು ಕುಲ, ರೆಡ್ಡಿ ಕುಲ, ಲಿಂಗಾಯತ ಕುಲ, ಹಿಂದುಳಿದಿರತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಅಫೀಮನ್ನ, ನಿಶೆಯನ್ನ ಮನೆಗೆ ತಗೊಂಡು ಹೋಗುವಂಥದ್ದಲ್ಲ. ಏನು ಇಟ್ಕೊಂಡು ಹೋಗ್ಬೇಕಾಗಿದೆ ನಾವು ಮನೆಗೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ಕುಲ ಮೇಲೆ ಎಲ್ಲರಿಗೂ ಇರ್ತದೆ. ಅದಕ್ಕೆ ಅವರ ಚಿಂತನೆಗಳನ್ನ, ಅವರ ಜೀವನವನ್ನ, ಅವರ ಆದರ್ಶಗಳನ್ನ, ಅವರ ತತ್ವಜ್ಞಾನಗಳನ್ನ, ಅವರ ಸಿದ್ಧಾಂತಗಳನ್ನ, ಅವರ ವಚನಗಳನ್ನ ನಾವು, ಅವರ ಸಾಹಿತ್ಯವನ್ನ ಸೀಮಿತಗೊಳಿಸಬಾರದು. ಸಾಹಿತ್ಯಕ್ಕೆ ಸೀಮೆಗಳಿಲ್ಲ, ಗಡಿಗಳಿಲ್ಲ. ಓಕೆ, ಸೊ ಹಾಗೆ ಆ ರೀತಿಯಾಗಿ ನೀವು, ಯಾಕಂದ್ರೆ ನೀವು ವೇದವ್ಯಾಸರನ್ನು ನೀವು ತೆಗೆದುಕೊಳ್ಳಿ, ವಾಲ್ಮೀಕಿಯನ್ನು ನೀವು ತೆಗೆದುಕೊಳ್ಳಿ, ಬಸವೇಶ್ವರರನ್ನು ನೀವು ತೆಗೆದುಕೊಳ್ಳಿ, ಎಲ್ಲಿ ಇವನ ಆರವತ್ತ ಶುರು ಮಾಡ್ತಾರೆ ಬಸವಣ್ಣ, ಯಾರು ಬಂದಿದ್ರು ಅದು ಅಲ್ವಾ? ಸೊ ಹಾಗೆ ವೇಮನ ವಿಶ್ವದ ಅಭಿರಾಮ ಅನ್ನುವಂಥದ್ದು, ಘನತೆಯ ಬಗ್ಗೆ, ಜೀವನದ ಬಗ್ಗೆ, ಸಸ್ಯಗಳ ಬಗ್ಗೆ, ಬೀಜಗಳ ಬಗ್ಗೆ ಯಾರಿಗೆ ಸಂಬಂಧಪಟ್ಟ. ಸೊ ಇಂಥ ದಿವ್ಯ ಜ್ಞಾನಿ ಇದರಿಂದ ನಾವು ಮನೆಗೆ ತೆಗೆದುಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಪ್ರೀತಿ. ಎಲ್ಲರೂ ಮಹಾಯೋಗಿ ವೇಮನನನ್ನ ಹೊಡೆದು ನೀವು ಮಕ್ಕಳನ್ನ ಹೊಡಿತೀವಲ್ಲ, ಗಂಭೀರವಾಗಿ ಬುದ್ಧಿ ಕಲಿಸ್ತೀವಲ್ಲ, ಪ್ರಯತ್ನ ಮಾಡಿದ್ರು ವೇಮನನ್ನ ತಿದ್ದಲಿಕ್ಕಾಗಲಿಲ್ಲ. ಅತ್ತಿಗೆ ಪ್ರೀತಿಯಿಂದ ತ್ಯಾಗದಿಂದ ಆಕೆಗೂ ಕೂಡ ಎಷ್ಟು ಪರೀಕ್ಷೆಯ ಕಾಲ, ಎಷ್ಟು ಕಷ್ಟ ಸಹಿಸ್ಲಿ, ಅಷ್ಟು ಕಷ್ಟಗಳು ಯಾವ ಹೆಣ್ಮಕ್ಳಿಗೂ ಕೂಡ ಬಂದಿಲ್ಲ ಅನ್ಕೊಳ್ತೀವಿ. ಸೊ ಹೀಗಾಗಿ ಕಷ್ಟಗಳು ಬಂದಾಗ ಮಲ್ಲಮ್ಮನ ನೆನಪು ಮಾಡ್ಕೋಬೇಕು. ಯಾವುದೇ ಮಹಿಳೆ ಎದೆಗೊಂಡಬಾರದು, ಯಾವುದೇ ತಾಯಂದಿರು ಅಲ್ವಾ? ಸೊ ಹಾಗೆ ಪ್ರೀತಿಯಿಂದ ಪರಿವರ್ತನೆ ಮಾಡಿರ್ತಕ್ಕಂಥ, ಹಾಗಾದ್ರೆ ನಾವು ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸಬೇಕು, ಪ್ರೀತಿಯಿಂದ ಪರಿವರ್ತನೆ ಮಾಡಬೇಕು ಅಂತನ್ನುವಂಥದ್ದು. ಮತ್ತೊಂದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಮರಿತಾ ಇದ್ದೇವೆ, ದೂರ ಹೋಗ್ತಾ ಇದ್ದೇವೆ, ಹಾಳಾಗ್ತಾ ಇದ್ದೇವೆ, ಹಾಳು ಮಾಡ್ಕೋತಾ ಇದ್ದೇವೆ. ಒಂದು ಸಂಸ್ಕೃತಿ ಅಲ್ಲ, ಎಲ್ಲ ಸಂಸ್ಕೃತಿಗಳಿಗೂ ಮೇಲ, ಎಲ್ಲ ಸಂಸ್ಕೃತಿಗಳಿಗೂ ಬೇಸ್ ಫಾರ್ ಆಲ್ ದ ಕಲ್ಚರ್. ನಾವೇನಿವತ್ತು ಹಾರ್ಟಿಕಲ್ಚರ್, ಸೀರಿಕಲ್ಚರ್, ಈಸ್ಟರ್ನ್ ಕಲ್ಚರ್, ವೆಸ್ಟರ್ನ್ ಕಲ್ಚರ್ ಅಂತ ಕರಿತೀವಲ್ಲ, ಇದೆಲ್ಲದಕ್ಕೂ ಮೂಲ, ಆಧಾರ, ತಳಪಾಯ, ಬುನಾದಿ, ಫೌಂಡೇಶನ್ ಯಾವುದಂದ್ರೆ ಅಗ್ರಿಕಲ್ಚರ್, ಕೃಷಿ, ಒಕ್ಕಲುತನ.
ಈ ಸಂಸ್ಕೃತಿಯನ್ನ ನಾವು ಮನೆಗೆ ತೆಗೆದುಕೊಂಡು ಹೋಗ್ಬೇಕಾಗಿದೆ, ಬಳಸ್ಬೇಕು. ಯಾಕಂತ ಹೇಳ್ತೇನೆ ಅಂದ್ರೆ ಮಹಾಯೋಗಿ ವೇಮನ ಮತ್ತು ಹೇಮರೆಡ್ಡಿ ಮಲ್ಲಮ್ಮರ ಕಾಲದಲ್ಲಿ 100 ವರ್ಷಗಳ ರೆಡ್ಡಿ ಸಾಮ್ರಾಜ್ಯ ಇತ್ತು ಅಂತ ಹೇಳಿದೆ. ಅದು ಪತನ ಹೊಂದಿತ್ತು. ವಿಜಯನಗರದ ಅರಸರ ದಾಳಿಯಿಂದಾಗಿ, ಬೇರೆ ಬೇರೆ ಅರಸರ ದಾಳಿಯಿಂದಾಗಿ ಪತನ ಹೊಂದಿ ಇವರು ಸಾಮಾನ್ಯ ಸಾಮಂತ ಅರಸರಾಗಿ ಕೃಷಿ ಮಾಡ್ಕೊಂಡಿದ್ರು, ಬಹಳಷ್ಟು ಜಮೀನು ಮಾಡಿಕೊಂಡು ಕೃಷಿಕರಾಗಿದ್ರು. ಸೊ ಕೃಷಿಯಿಂದಾಗಿ ಬೆಳೆದ್ರು, ಕೃಷಿಯಿಂದ ವಚನ ಹುಟ್ಕೊಂತು, ಕಷ್ಟದಿಂದ ಹುಟ್ಕೊಂತು, ಬೆವರಿನಿಂದ ವೇಮಣ್ಣ ವಚನಗಳು ಹುಟ್ಕೊಂಡು ಆತ ಕೃಷಿಕನಾಗಿ ಬದಲಾದ ಮಹಾಯೋಗಿ ವೇಮನ. ಆತ ಒಬ್ಬ ಸನ್ಯಾಸಿಯಾಗಿ ಬದಲಾವಣೆ ಹೊಂದಿದ, ಒಬ್ಬ ಶ್ರಮಿಕನಾಗಿ ಬದಲಾವಣೆ ಹೊಂದಿದ, ಒಬ್ಬ ತಪಸ್ವಿಯಾಗಿ, ಒಬ್ಬ ಸಾಹಿತಿಯಾಗಿ, ಒಬ್ಬ ಕವಿಯಾಗಿ, ಒಬ್ಬ ದಾರ್ಶನಿಕನಾಗಿ ಆತ ಪರಿವರ್ತನೆ ಹೊಂದಿರತಕ್ಕಂಥದ್ದು. ಕೃಷಿ ಭಕ್ತಿಯಿಂದ ಅಂತನ್ನುವಂಥದ್ದು, ಕೃಷಿ ಬೆಳವಣಿಗೆಯಿಂದ, ಕೃಷಿ ಶ್ರಮದಿಂದ ಅಂತನ್ನುವಂಥದ್ದನ್ನು. ಹೀಗಾಗಿ ಎಲ್ಲರೂ ಕೂಡ ನಾವು ಕೃಷಿಗೆ ಹೆಚ್ಚಿನ ಒತ್ತು ಕೊಡಬೇಕು, ಗೌರವದಿಂದ ಕಾಣಬೇಕು ಅಂತೇಳಿ ಮತ್ತೆ ನಾನು ಹೇಳಬೇಕಾಗಿಲ್ಲ. ಕೃಷಿಯಿಂದ ಹಾಳಾಗ್ತಾ ಇರ್ತಕ್ಕಂಥದ್ದನ್ನ ಸುಧಾರಣೆ ಮಾಡ್ಕೋಬೇಕು. ವ್ಯಕ್ತಿ ಹೇಗೆ ದುಶ್ಚಟಗಳಿಂದ ಹಾಳಾಗ್ತಾ ಇದ್ದಾನೆ, ಹಾಗೆ ಕೃಷಿಯೂ ಕೂಡ ಇವತ್ತು ದುಶ್ಚಟಗಳಿದೆ. ಇವತ್ತು ರೋಗ ಇಲ್ಲದೆ ಯಾವುದು ಬೆಳೆ ಬರ್ತಾ ಇಲ್ಲ. ರೋಗ ಇಲ್ಲದೆ ಯಾವುದು ಬರುದಿಲ್ಲ ಅಂದ್ರೆ ಅದನ್ನ ತಿಂದ ಮೇಲೆ ನಮಗೆ ಮತ್ತೆ ಅದು ಬರುದ, ರೋಗದನ್ನ ತಿಂದ ಮೇಲೆ ಮತ್ತೆ ನಾವು ಹೆಲ್ತ್ ಅನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು ತಪ್ಪಾಗ್ತದೆ. ಸೊ ಹಾಗಾಗಿ ವೈದ್ಯರು ಕೂಡ ಇಲ್ಲಿದ್ದಾರೆ, ಅದ್ರ ಬಗ್ಗೆ ಅವ್ರಿಗೂ ಕೂಡ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಅಂದ್ಕೊಂಡೇನೆ. ಸೊ ಹೀಗಾಗಿ ವೇಮನ್ನ ಮತ್ತೊಂದು ಕೊಂಡೊಯ್ಯಬೇಕಾಗಿದ್ದೇನೆ. ವೇಮ ಅಧಿಕ ಅನ್ನ, ವೇಮನ್ನನ ಹೆಸರಿನಲ್ಲಿಯೇ ಅನ್ನ ಇದೆ. ಎಲ್ಲರೂ ಕೂಡ ಅನ್ನದ ಉತ್ಪಾದನೆಯನ್ನ ಮಾಡಬೇಕು, ಅನ್ನ ದಾಸೋಹವನ್ನ ಮಾಡಬೇಕು, ಅನ್ನವನ್ನ ಹಂಚಬೇಕು. ಇವತ್ತಿನ ಸರ್ಕಾರದ ಧ್ಯೇಯವು ಕೂಡ ಅದೇ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಹಸಿವಿನಿಂದ ಯಾರೂ ಕೂಡ ಇರಬಾರ್ದು ಅನ್ನುವಂಥದ್ದನ್ನು ಸುಮಾರು ಸರಿ ಹೇಳ್ತಕ್ಕಂಥದ್ದನ್ನ ಇಲ್ಲಿರ್ತಕ್ಕಂಥ ಸಚಿವರು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ವೇಮ ಅನ್ನದ ಉತ್ಪಾದನೆಯನ್ನು ನಾವೆಲ್ಲರೂ ಮಾಡಬೇಕು, ಕೈ ಬಿಡಬಾರದು. ಬರೀ ಹಣದ ಉತ್ಪಾದನೆಗೆ, ಕಬ್ಬಿನ ಉತ್ಪಾದನೆಗೆ, ತಿನ್ನುವ ಪದಾರ್ಥವನ್ನು ಬಿಟ್ಟು ಬೇರೆ ಉತ್ಪಾದನೆಗೆ ನಾವು ಗಮನವನ್ನು ಕೊಡಬಾರದು ಅನ್ನುವಂಥ ವಿಚಾರವನ್ನ ನಾವು ವೇಮನ ಮತ್ತು ಹೇಮರೆಡ್ಡಿ ಮಲ್ಲಮ್ಮವರ ಜೀವನದಿಂದ ಇವತ್ತು ಮನೆಗೆ ಕೊಂಡೊಯ್ಯಬೇಕಾಗಿರ್ತಕ್ಕಂಥದ್ದು. ಅವರ 30,000 ವಚನಗಳ ಸಾರಾಂಶವನ್ನ ನಾವು ಹೀಗೆ ಕೊಂಡೊಯ್ಯಬೇಕಾಗಿದೆ ಅಂತನ್ನುವಂಥದ್ದು. ಅಂಡ್ ದೆನ್ ನೆಕ್ಸ್ಟ್ ಇಲ್ಲೆಲ್ಲ ಕುಂತ್ಕೊಂಡಾರ, ಇಲ್ಲೆಲ್ಲ ಕುಂತ್ಕೊಂಡಾರ. ವಿಶೇಷವಾಗಿ ನಾನು ನೋಡಿದ್ದೇನೆ, ನಮ್ಮ ಅಣ್ಣವ್ರನ್ನ ನೋಡಿದ್ದೇನೆ, ಅಕ್ಕವ್ರನ್ನೂ ನೋಡಿದ್ದೇನೆ. ನಾನು 12 ವರ್ಷ ಬೆಳಗಾವಿ ಹೋಗನ ಇದ್ದೆ. ಈಗ 2 ವರ್ಷ ಆಯ್ತು ನಾನು ಧಾರವಾಡಕ್ಕೆ ಹೋಗಿ. ಏನ್ರಿ ಸೊ ಏನು ನೋಡಿ ನಾನು ಈ ಭಾಗದೊಳಗಂದ್ರೆ ಟೋಟಲಿ ನಾವು ವೈಯಕ್ತಿಕವಾಗಿ ಒಬ್ಬ MLA, MP, ಮಂತ್ರಿ, ಇಂಡಸ್ಟ್ರಿಯಲಿಸ್ಟ್ ಕಡಿಮೆ ಇಲ್ಲದಂತ ಸಾಕಷ್ಟು ಜನ ಮೇಲೆ ಮತ್ತು ಇಲ್ಲಿ ಎದುರುಗಡೆ ಇದ್ದೇವೆ. ಆದರೆ ಸಾಂಘಿಕವಾಗಿ ನಾವು ಪ್ರಯತ್ನ ಮಾಡ್ತಾ ಇಲ್ಲ. ಹಂಗಂದ್ರೆ ಏನು ಹಂಗಂದ್ರೆ ನಮ್ಮ ಹತ್ರ ಇರ್ತಕ್ಕಂಥ ದನಕನಕಗಳನ್ನ ನಾವು ಸನ್ಮಾರ್ಗಕ್ಕೆ, ನಮ್ಮ ಸದ್ಗತಿಗೆ, ಜನರ ಸದ್ಗತಿಗೆ ಬಳಸಬೇಕಾಗಿದೆ. ಸಾಂಘಿಕ ಸಹಕಾರವನ್ನು ಕೊಡಬೇಕಾಗಿದೆ. ಇಲ್ಲೊಂದು ಸಂಘ ಇದೆ, ಮತ್ತೊಂದು ಸಂಘ ಇದೆ, ಅದಕ್ಕೆ ಸಹಕಾರವನ್ನು ಕೊಡಬೇಕಾಗಿದೆ, ಸ್ಪರ್ಧೆ ಕೊಡಬಾರ್ದಾಗಿದೆ. ಇನ್ನೊಂದು ಸಮುದಾಯದ ಸಂಘ ಇದೆ, ನಮ್ಮದೇ ಇನ್ನೊಂದು ಬೇರೆ ಕಡೆ ಸಂಘ ಇದೆ. ಸಂಘ ಬೇಕು ನಮಗೆ. ಇವತ್ತು ಎದಕ್ಕೆ ಬೇಕು ಅಂತ ಹೇಳಿದ್ರೆ, ಸರ್ಕಾರದ ಗಮನ ಸೆಳೀಲಿಕ್ಕೆ, ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕೆ, ಎಲ್ಲರೂ ಸಾಮೂಹಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಂಘದಲ್ಲಿ ಶಕ್ತಿಯನ್ನು ಇಟ್ಟಿದ್ದಾರೆ. ಪ್ರಜಾತಂತ್ರದಲ್ಲಿ ಅದಕ್ಕೋಸ್ಕರವಾಗಿ ನಮಗೆ ಸಂಘ ಬೇಕು. ಅದರ ಬದಲಾಗಿ ಯಾರಿಗೂ ಕೂಡ ಥ್ರೆಟ್ ಮಾಡ್ತಕ್ಕಂಥ, ಯಾರಿಗೂ ತೊಂದರೆ ಕೊಡ್ತಕ್ಕಂಥ, ಯಾವುದೇ ಸಮುದಾಯಕ್ಕೆ, ಯಾವುದೇ ವ್ಯಕ್ತಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಆಗಬಾರ್ದು ಅನ್ನುವಂಥದ್ದು. ಹೀಗಾಗಿ ಸಾಮೂಹಿಕ ವಿಕಾಸವನ್ನ ನಾವೆಲ್ಲರೂ ಸಾಂಘಿಕ ಸಹಕಾರದಲ್ಲಿ ನಾವು ಹೋಗಬೇಕು ಅನ್ನುವಂಥದ್ದನ್ನ ವೇಮರರ ಜೀವನದ ಸಂದೇಶದಿಂದ ನಾವು ತಿಳ್ಕೋಬೇಕಾಗಿದೆ. ಸೊ ಹಾಗೇನೆ ಮತ್ತೊಂದು 2 ವಿಚಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಬಹುಶಃ ನನ್ನ ಟೈಮ್ ಮುಗಿದಿದ್ದರೆ ದಯವಿಟ್ಟು ಹೇಳ್ಬೇಕು, ಮುಗಿದಿಲ್ಲ ಅಂದ್ರೂ 2 ನಿಮಿಷಕ್ಕೆ ನಾನು ಮುಗಿಸ್ಬಿಡ್ತೇನೆ. ಏನ್ರಿ, ಬಹಳಷ್ಟು ಸಂಸ್ಥೆಗಳಾಗಬೇಕಾಗಿದೆ. ನೀವು ನೋಡಿ, ಆದಿಚುಂಚನಗಿರಿ ಅಂತ ಸಂಸ್ಥೆಗಳನ್ನ ತೆಗೆದುಕೊಳ್ಳಿ. ನಿಮ್ಗೆ ಮೆಡಿಕಲ್ ಕಾಲೇಜ್ ಬೇಕಾ, ಇಂಜಿನಿಯರಿಂಗ್ ಕಾಲೇಜ್ ಬೇಕಾ, ಇದು ಬೇಕಾ, ಅಂತ ಸಂಸ್ಥೆಗಳನ್ನ ಕಟ್ತಕ್ಕಂಥ, ಅಂತ ಬ್ಯಾಂಕುಗಳನ್ನ ಕಟ್ತಕ್ಕಂಥ ಆಗಿದೆ. ಸ್ವಲ್ಪ ಮಟ್ಟಿಗೆ ಆಗಿದೆ, ಸ್ವಲ್ಪ ಕೆಲವು ಭಾಗಗಳಲ್ಲಿ ಆಗಿದೆ. ನಾನೇನು ಹೇಳಿದೆ, ಒಬ್ಬೊಬ್ಬರೇ ಒಂದೊಂದು ಬ್ಯಾಂಕ್ ಆಗಿದ್ದಾರೆ, ಹೊರಗೆ ಬರ್ತಾ ಇಲ್ಲ, ಹೊರಗೆ ತೆಗಿತಾ ಇಲ್ಲ, ಅವರು ಬಳಸೋದಿಲ್ಲ ಅಲ್ವಾ. ಸೊ ಆಗಲ್ಲ. ಸಂಸ್ಥೆಗಳು ಆಗ್ಬೇಕು. ಮಾನವ ವಿಕಾಸದ, ಮಾನವ ಕಲ್ಯಾಣದ, ಮಾನವ ಅಭಿವೃದ್ಧಿಯ, ವೇಮನ ಸಾಹಿತ್ಯ ಪ್ರಚಾರದ
ವೇಮನ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಆಚರಣೆ ಮಾಡತಕ್ಕಂಥ ಸಂಘಗಳು, ಸಂಸ್ಥೆಗಳು, ಶಾಲೆಗಳು, ಕಾಲೇಜುಗಳು, ಬ್ಯಾಂಕುಗಳು, ಆಸ್ಪತ್ರೆಗಳು, ವಸತಿ ನಿಲಯಗಳು, ಹಾಸ್ಟೆಲ್ಗಳು ಇವುಗಳು ಬರಬೇಕಾಗಿದೆ. ಶಿಕ್ಷಣಕ್ಕಾಗಿ ನಾವು ವೇಮನನ್ನು ಬಳಸಬೇಕಾಗಿದೆ, ಜಾತಿಗಾಗಿ ಅಲ್ಲ ಅಂತನ್ನುವಂಥ ಸೀಮಿತ ವಿಚಾರಗಳಿಗಾಗಿ ಅಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಆರೋಗ್ಯ ವೃದ್ಧಿಗಾಗಿ, ಕೃಷಿ ಉದ್ಯಮಕ್ಕಾಗಿ ಇವತ್ತು APMC-ನಲ್ಲಿ ಎಷ್ಟು ಸಮಸ್ಯೆಗಳಿದೆ ನಮ್ಮ ರೈತರು ಎದುರಿಸ್ತಾ ಇದ್ದಾರೆ. ಬೆಳೆದಂಥ ಬೆಳೆಗೆ ಧಾರಣೆಗಳಲ್ಲಿ ಎಷ್ಟು ಸಮಸ್ಯೆಗಳಿದೆ. ಸೊ ಇದಕ್ಕಾಗಿ ನಾವು ವೇಮನ ಒಗ್ಗಟ್ಟನ್ನು ಪ್ರದರ್ಶಿಸಬೇಕಾಗಿದೆ. ಗಟ್ಟಿಯಾಗಿ ಕೂತ್ಕೋಬಾರ್ದಾಗಿದೆ. ನಾವು ಕ್ರಿಯಾಶೀಲರಾಗಬೇಕಾಗಿದೆ. ಕೂತರು ಚಪ್ಪಾಳೆ ತಟ್ಟಬೇಕಾಗಿದೆ, ನಿಂತರೂ ಓಡಬೇಕಾಗಿದೆ ಅಂತ. ಮತ್ತೊಂದು ವಿಚಾರ, ಪಂಗಡಗಳ ಐಕ್ಯ. ಇದನ್ನ ಮತ್ತೆ ನಾವು ಬಿಡಿಸಿ ಹೇಳ್ಬೇಕಾಗಿಲ್ಲ. ಎಲ್ಲರೂ ಒಟ್ಟಾಗಿ ಹೋಗ್ಬೇಕು ಅಂತನ್ನುವಂಥದ್ದು. ಒಂದು ಪಂಗಡದೊಳಗೆ 4 ಮಂದಿ ಇದೀವಿ ಅಂದ್ರೆ ಸುಮಾರು ಒಂದು 3 ಗುಂಪು ಇರ್ತಾವೆ ನಮ್ಮೊಳಗೆ. ನಾವು 4 ಮಂದಿ ಇದೀವಿ ಅಂದ್ರೆ ಮೂರು ಪಾರ್ಟಿ ಇರ್ತೇವೆ ಅಲ್ವಾ? ಪಾರ್ಟಿ ಇರೋದು ತಪ್ಪಲ್ಲ, ಆದ್ರೆ ಒಡಕಾಗುತ್ತ ಒಂದು ಉದ್ದೇಶಕ್ಕಾಗಿ ಎಲ್ಲರೂ ಸೇರುವಂತಹದ್ದು ಬಹಳಷ್ಟು ಮುಖ್ಯವಾಗಿರ್ತದೆ ಅಂತನ್ನುವಂಥದ್ದು. ಹೀಗಾಗಿ ತ್ಯಾಗ, ನಿಸ್ವಾರ್ಥ, ಸಾಮೂಹಿಕ ವಿಕಾಸ, ಸರ್ವ ಜನರ ಉದಯ, ಇದನ್ನು ನಾವು ಮಾಡ್ಕೊಂಡು ಹೋಗಬೇಕಾಗಿದೆ. ಕೊನೆಯದಾಗಿ ಬಂಧುಗಳೇ, ಇದು ರೆಡ್ಡಿ ಕ್ಷೇಮಾಭಿವೃದ್ಧಿ ಸಂಘ ಇವತ್ತಿನ ಸಂಘದ ಸಭೆ ಉದ್ಘಾಟನೆ ಆಗ್ತಾ ಇದೆ. 2 ಜಯಂತಿಗಳನ್ನು ಸರ್ಕಾರನೇ ಮಾಡ್ಲಿಕ್ಕೆ ಕೊಟ್ಟಿದೆ ಇತ್ತೀಚೆಗೆ. ಓಕೆ, ಈ ಹಿಂದಿನ ಎಲ್ಲರ ಪ್ರಯತ್ನದ ಫಲವಾಗಿ 2 ಜಯಂತಿಗಳಿಗೆ ಸೀಮಿತ ಆಗ್ತಕ್ಕಂಥದ್ದು ಬೇಡ. ಮತ್ತೊಂದು, ತಮ್ಮ ಭಾಗದಲ್ಲಿ ಆಗ್ತಕ್ಕಂಥ ಕೆಲವು ಸಾಂಘಿಕ ಚಟುವಟಿಕೆಗಳ ಬಗ್ಗೆ ನಮಗಷ್ಟು ಬಹಳಷ್ಟು ತೃಪ್ತಿ ಇದೆ. ಐಕ್ಯತೆ ಬಗ್ಗೆ ಬಹಳಷ್ಟು ತೃಪ್ತಿ ಇದೆ. ಇನ್ನು ಆಗಬೇಕಾಗಿದ್ದು ಬಹಳಷ್ಟಿದೆ. ಬೆಳಗಾವಿ ರೆಡ್ಡಿ ಸಂಘದ ಕಾರ್ಯದ ಬಗ್ಗೆ, ಬೆಂಗಳೂರು ರೆಡ್ಡಿ ಜನಸಂಘದ ಕಾರ್ಯದ ಬಗ್ಗೆ, ಈ ರೀತಿ ಕೆಲವು ರೆಡ್ಡಿ ಸಂಘಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಿದ್ರೆ ಏನಾಗಬೇಕಾಗಿದೆ? 2 ಕೆಲಸಗಳು. ಕ್ಷೇಮ ಯೋಗಕ್ಷೇಮ ಆಗಬೇಕಾಗಿದೆ. ಯೋಗಕ್ಷೇಮ ಅಂದ್ರೆ ಬಂಧುಗಳೇ ಕೊನೆಯ ಮಾತು ಯೋಗ ಅಂದ್ರೆ ಯಾರು ನಿರ್ಗತಿಕರಿದ್ದಾರೆ, ಯಾರು ಆಹಾರವನ್ನು ಕಂಡಿಲ್ಲ, ಯಾರು ಶಿಕ್ಷಣವನ್ನು ಕಂಡಿಲ್ಲ, ಯಾರು ಅವಕಾಶವನ್ನು ಕಂಡಿಲ್ಲ, ಯಾರು ರಿಸರ್ವೇಶನ್ ಕಂಡಿಲ್ಲ, ಯಾರು ಪುಸ್ತಕ ಅವರಿಗೆ ದೊರಕದೇ ಇದ್ದದ್ದನ್ನ ದೊರಕಿಸಿ ಕೊಡ್ತಕ್ಕಂಥದ್ದು, ಸಿಗದೇ ಇದ್ದದ್ದನ್ನ ಸಿಗುವಂತೆ ಮಾಡಿಕೊಡ್ತಕ್ಕಂಥದ್ದು ಯೋಗ ಅಂತ ತಿಳ್ಕೊಂಡು ಕರಿತೇವೆ. ಕ್ಷೇಮ ಅಂದ್ರೆ ನಿಮ್ಮ ಹತ್ರ ಈಗಾಗಲೇ ಇರುವಂತಹದ್ದನ್ನ ಪಾಲನೆ ಮಾಡಿಕೊಂಡು, ಉಳಿಸ್ಕೊಂಡು, ಬೆಳೆಸ್ಕೊಂಡು, ಅದನ್ನ ಸದ್ಗತಿಗಾಗಿ ಬಳಸ್ಕೊಂಡು ಹೋಗುವಂತಹದ್ದನ್ನ ನಾವು ಕೊಂಡೊಯ್ಯಬೇಕಾಗಿದೆ. ವೇಮನ ಸಾಹಿತ್ಯ ಅಭಿವೃದ್ಧಿ, ಸಾಂಘಿಕ ಬೆಳವಣಿಗೆ, ಸರ್ವರ ವಿಕಾಸ, ಎಲ್ಲ ಸಮುದಾಯಗಳನ್ನ ಸೇರಿಸ್ಕೊಂಡು ಮಾಡತಕ್ಕಂಥ ವಿಕಾಸ ಆಗಬೇಕಾಗಿದೆ ಅನ್ನುವಂತಹ ವಿಚಾರಗಳನ್ನ, ಕೆಲವು ಮಾತುಗಳನ್ನ ಎಲ್ಲ ಕೂಡ ಪೂಜ್ಯರು ಮತ್ತು ಹಿರಿಯರು, ಸಚಿವರುಗಳು ಇದ್ದಾರೆ, ತಾವೆಲ್ಲ ಕೇಳಿಸ್ಕೊಂಡಿದ್ದೀರಿ. ಅವುಗಳನ್ನ ನಾವು ಒಂದೊಂದಾಗಿ ನಾವು ಆಚರಣೆ ಮಾಡ್ತಾ ಹೋಗುವಂತಹದ್ದು ಇಲ್ಲಿ ಆಗ್ಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿ, ಇಲ್ಲಿವರೆಗೆ ಏನು ಮೂಡಲಿಗೆ ಅಂತಂದ್ರೆ ನಮ್ಮ ಸೋನವಾಲ್ಕರ್ ಅವರು ಕರೆದ್ರು, ಬೇರೆ ಇವರು ಕರೆದಾಗ ಇದೊಂದು ಸಮುದಾಯದ ಕಾರ್ಯಕ್ರಮ. ಇರುವನು ಅಲ್ಲಿ ಇಲ್ಲಿ ಎಲ್ಲಿ ಶುದ್ಧ ಹೃದಯದಲ್ಲಿ ವಿಶ್ವದಾಭಿರಾಮ ಕೇಳುವೇಮ ಎಂಬ ನುಡಿಯಂತೆ ಅಂಧಶ್ರದ್ಧೆ, ಜಾತೀಯತೆ, ಮೌಢ್ಯ, ಮೇಲು ಕೀಳುಗಳನ್ನೆಲ್ಲ ತೊಡೆದು ಹಾಕುವ ನಿಟ್ಟಿನಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಶ್ರೇಷ್ಠ ದಾರ್ಶನಿಕ, ಜೀವ ಕಾರುಣ್ಯದ ಕವಿ, ಮಹಾಕವಿ, ಅನುಭಾವಿ ವಚನಕಾರ, ಸಮಾಜ ಸುಧಾರಕ, ಕವಿ ತಿಲಕ, ತತ್ವಜ್ಞಾನಿ ಮಹಾಯೋಗಿ ವೇಮನರ 612ನೇ ಜಯಂತ್ಯೋತ್ಸವ ಇದೀಗ ಜ್ಯೋತಿ ಬೆಳಗಿಸುವ ಮುಖೇನ ಉದ್ಘಾಟನೆಗೊಳ್ತಾ ಇದೆ. ಮಹಾಯೋಗಿ ವೇಮನರ ತತ್ವ ಚಿಂತನೆಗಳು ನಮ್ಮೆಲ್ಲರ ಮನೆಗಳಲ್ಲಿ ಪಸರಿಸುವಂತಾಗಲಿ ಎಂಬ ಆಶಯದೊಂದಿಗೆ ಅವರಿಗೆ ಈ ಸಂದರ್ಭದಲ್ಲಿ ಗೌರವದ ಸನ್ಮಾನ ನೆರವೇರ್ತಾ ಇದೆ. ಕುಮಾರೀಶ್ ನಾಡಗೌಡ ಅವರಿಗೆ ಗೌರವದ ಸನ್ಮಾನ. ಶ್ರೀ ವಿವೇಕ್ ಕಾಂತು ಜಾಲಿಬೇರಿಯವರು ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀ ಲಕ್ಷ್ಮೀಕಾಂತ್ ರೆಡ್ಡಿ ಅವಳಿಯವರು ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಹಾಗೂ ಪೌರಾಯುಕ್ತರು, ಯಾದಗಿರಿಯಲ್ಲಿ ಅನುಪಮ ಸೇವೆಯನ್ನು ಗೈತಾ ಇದ್ದಾರೆ. ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಯವರು ಶ್ರೀ ರವಿ ವೆಂಕಣ್ಣ ಸೋಮಕ್ಕಣ್ಣವರವರಿಗೆ, ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀ ಶ್ರೀಶೈಲ ಹನುಮಂತಪ್ಪ ಹುಬ್ಬಳ್ಳಿಯವರಿಗೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ನವೀನ್ ಹುಚ್ಚರೆಡ್ಡಿ ಅವರಿಗೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರರಾಗಿ ಸೇವೆಗೈಯುತ್ತಿರುವ ಶ್ರೀ ರವಿ ಲಕ್ಕಪ್ಪ ಹುಚ್ಚರೆಡ್ಡಿ ಅವರಿಗೆ
ಮಹಾಯೋಗಿ ಭೀಮಣ್ಣರ 612ನೇ ಜಯಂತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಗೌರವದ ಸನ್ಮಾನ ನೆರವೇರ್ತಾ ಇದೆ. ಬಂಧುಗಳೇ, ನಾವು ಅಪೇಕ್ಷಿಸ್ತಾ ಇದ್ದೇವೆ ತಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಚಪ್ಪಾಳೆಗಳು. ಕುಲದಳೊಬ್ಬ ಮನುಷ್ಯ ಗುಣವಂತನಾಗಲು ಕುಲಕ್ಕೆ ಶೋಭೆಯವನ ಗುಣಗಳಿಂದ ಕಳೆ ಕಟ್ಟಿತು ವನ ಗಂಧದ ಮರದಿಂದ ವಿಶ್ವದಾಭಿರಾಮ ಕೇಳುವೇಮ. ಸಮಾಜದಲ್ಲಿ ಇಂತಹ ಇನ್ನಷ್ಟು ಮತ್ತಷ್ಟು ಸಾಧಕ ವ್ಯಕ್ತಿಗಳು ಹೊರಹೊಮ್ಮಲಿ, ಆ ಮೂಲಕ ನಾಡಿನ ಪ್ರಗತಿಗೆ ತಾವೆಲ್ಲ ತಮ್ಮದೇ ಆದ ಯೋಗ್ಯವಾದ ಯೋಗದಾನವನ್ನು ನೀಡುವಂತಾಗಲಿ ಎಂಬುದೇ ಸನ್ಮಾನದ ಪ್ರಮುಖ ಧ್ಯೇಯ. ಸನ್ಮಾನವನ್ನು ಸ್ವೀಕರಿಸುತ್ತಿರುವ ಸಾಧಕ ಮಹನೀಯರಿಗೆ ಮತ್ತು ಸನ್ಮಾನವನ್ನು ನೆರವೇರಿಸಿರುವ ಪೂಜ್ಯರು ಹಾಗೂ ಗಣ್ಯರಿಗೆ ತುಂಬು ಹೃದಯದ ವಂದನೆಗಳನ್ನು ತಿಳಿಸ್ತೇವೆ. ಇವತ್ತು ಒಂದು ವಿಶೇಷ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಮಹಾಯೋಗಿ ವೀರಣ್ಣರ ಜಯಂತ್ಯೋತ್ಸವ ಈಗ ಹಿಂದೆನೇ ಆಗಿದೆ. ಆದರೆ ಅವತ್ತಿನಕ್ಕಿಂತ ಎಲ್ಲ ಅತಿಥಿಗಳು ಬರಬೇಕು, ಭಾಗವಹಿಸಬೇಕಂತ ಹೇಳಿ ಸಂಘಟಕರು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹುಶಃ ಕರ್ನಾಟಕ ಸರ್ಕಾರದ ಇಬ್ಬರು ಸಚಿವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅದರ ಜೊತೆಗೆ ನಾನು ಕೂಡ ದೆಹಲಿಯೊಳಗೆ ಅಧಿವೇಶನ ನಡೆದರೂ ಕೂಡ ನಿಮ್ಮೆಲ್ಲರ ಪ್ರೀತಿ ಒತ್ತಾಸೆಯಿಂದ ಇಲ್ಲಿ ಭಾಗವಹಿಸಿದೆ. ಅಂದರೆ ಸಮಾಜದ ಬಗ್ಗೆ ಎಷ್ಟು ಸಂಘಟನೆ ಇದೆ ಮತ್ತು ಎಲ್ಲರೂ ಯಾವ ರೀತಿ ನಿಮಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಇವತ್ತಿನ ವೇದಿಕೆ ಮೇಲಿದ್ದವ್ರು ನೋಡಿದ್ರೆ ತಿಳಿದಿದೆ ಅಂತ ನನಗೆ ಅನಿಸ್ತದೆ. ಒಬ್ಬೊಬ್ಬ ಕರ್ನಾಟಕ ರಾಜ್ಯದಲ್ಲಿರ್ಬೋದು, ಭಾರತ ದೇಶದಲ್ಲಿರ್ಬೋದು ಅನೇಕ ಸಂತ ಮಹಾಂತರ ಆಗಿ ಹೋಗಿದ್ದಾರೆ. ಬಸವ, ಬುದ್ಧ, ಅಂಬೇಡ್ಕರ್, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಶಾರದಾದೇವಿ, ನಾವು ಹೇಳ್ಕೊತ ಹೋದ್ರೆ ಸಾವಿರಾರು ಹೆಸರು ಹೇಳ್ಬೋದು. ಅಂತ ಅನೇಕರ ಮಹಾಯೋಗಿಗಳಾಗಿ ಹೋಗಿರತಕ್ಕಂಥ ಈ ನಾಡಿನಲ್ಲಿ ಬಹುಶಃ ಜನಸಾಮಾನ್ಯರು ಕೂಡ ಅಂತ ಮಹಾತ್ಮರನ್ನ ಒಂದು ಆದರ್ಶ ಇಟ್ಟುಕೊಂಡು ಅವರ ಆಚಾರ ವಿಚಾರಗಳನ್ನು ನಾವು ಕೂಡ ಅಳವಡಿಸಿಕೊಳ್ಳೋದ್ರ ಮೂಲಕ ಅವ್ರನ್ನ ಫಾಲೋ ಮಾಡ್ತೀವಿ, ಎಲ್ಲರೂ ಅವ್ರನ್ನ ಹಿಂಬಾಲಿಸ್ತೀವಿ ಅಂತ ವಿಚಾರಕ್ಕೆ. ಹೀಗಾಗಿ ಅವರ ಜಯಂತಿ ಉತ್ಸವದ ಹಿನ್ನೆಲೆಯೊಳಗೆ ಅವರು ನಾಡಿಗೆ ಕೊಟ್ಟಿರ್ತಕ್ಕಂಥ ಹಲವಾರು ಸಂದೇಶಗಳನ್ನು ಮತ್ತೊಮ್ಮೆ ಸ್ಮರಣೆ ಮಾಡೋದ್ರ ಮುಖಾಂತರ ನಾವು ಪದೇ ಪದೇ ನೆನಪು ಮಾಡ್ಕೊಳ್ತಾ ನಮ್ಮ ಜೀವನವನ್ನು ಕೂಡ ಒಂದು ಸನ್ಮಾರ್ಗದ ಕಡೆಗೆ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ನಮ್ಮ ಹಿರಿಯರು ಇಂಥ ಕಾರ್ಯಕ್ರಮವನ್ನು ನಮಗೆಲ್ಲ ಹಾಕಿಕೊಟ್ಟಿದ್ದಾರೆ. ಮಹಾಯೋಗಿ ವೇಮನರು ಕೂಡ ಯಾವುದೇ ಜಾತೀಯತೆಯನ್ನು ಮಾಡಲಾರದೆ, ಅಂಧಶ್ರದ್ಧೆಗೆ ಒಳಗಾಗಲಾರದೆ, ಮೇಲು ಕೀಳುಗಳನ್ನೊಂದನ್ನು ಧಿಕ್ಕರಿಸಿ ತಮ್ಮ ಕಾವ್ಯದ ಮೂಲಕ ಸಮಾಜವನ್ನು ಹೆಂಗೆ ಕಟ್ಟಬೇಕು, ಯಾವ ರೀತಿ ಸರಿಯಾದ ದಾರಿಯೊಳಗೆ ಹೋಗ್ಬೇಕನ್ನುವಂಥದ್ದು ಈ ಜೀವನ ಅಂತಕ್ಕಂಥ ಸಂಖ್ಯೆಯೊಳಗೆ ಇಟ್ಕೊಂಡನ ಬೆಳೆದು ನಿಂತಿರ್ತಕ್ಕ ಒಬ್ಬ ಆದರ್ಶ ಸಂತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬೆಳಗ್ಗೆಯಿಂದ ಬಂದು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತ ಸಂದರ್ಭದಲ್ಲಿ 5 ಗಂಟೆವರೆಗೂ ಜನರಿಗೆ ಭೇಟಿ ಆಗೋದ್ರಲ್ಲೇನೆ ಕಳೆದು ನಾನು ಸೋನ್ವಾಲ್ಕರ್ ಡಾಕ್ಟ್ರು ಪದೇ ಪದೇ ಫೋನ್ ಮಾಡಿ ಬಿಟ್ರ ಅಂತಂದ್ರು. ನಾನು ಕರೆಕ್ಟಾಗಿ ಟೈಮ್ ಬರ್ತೀನಿ ಅಂದೆ. ಆದರೆ ನನ್ನ ಪುಣ್ಯ ನೋಡ್ರಿ, ಅಣ್ಣರು ಇನ್ನೂ ಬಂದಿರಲಿಲ್ಲ. ನಾನು ಬಂದು ಹಾಗೆ ಅರ್ಧ ತಾಸಿಗೆ ಅವರು ಬಂದರು. ನನ್ನ ಒಂದು ಇದು ಅಂತ ನಾನು ಈ ಸಂದರ್ಭದಲ್ಲಿ ತಿಳ್ಕೊಂಡು, ಶ್ರೀ ವೇಮನವರ ಬಗ್ಗೆ, ಹೇಮರೆಡ್ಡಿ ಮಲ್ಲಮ್ಮನವರ ಬಗ್ಗೆ ನಿಮಗೆ ನಮಗೆ ಎಲ್ಲರಿಗೂ ಗೊತ್ತು. ನಾವು ಕಲಿಬೇಕಾದ್ರೆ ಹೇಮರೆಡ್ಡಿ ಮಲ್ಲಮ್ಮನವರ ಪಾಠ ನಮ್ಮ ಪ್ರೈಮರಿ ಸ್ಕೂಲ್ನಲ್ಲಿ ನಮ್ಮ ಪಠ್ಯ ಪುಸ್ತಕದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಪಾಠವನ್ನು ಕಲಿತು ನಾವೆಲ್ಲ ದೊಡ್ಡವರಾಗಿದ್ದೀವಿ. ಇವತ್ತು ಉಪನ್ಯಾಸವನ್ನು ನೀಡಿದಂಥ ಅರವಿಂದ್ ಅವರು ಹೇಗೆ ರೆಡ್ಡಿ ಸಮಾಜದ ಬಗ್ಗೆ ಆಗಲಿ ಅಥವಾ ಅವರು ರಾಜರಿದ್ರು, ಆದರೆ ಅವರ ರಾಜಧನ ಇದಾಗಿ ಅವರು ಸಮಂತ ರಾಜರಾದ ಮೇಲೆ ಹೇಗೆ ಅವರು ಕೃಷಿಕರಾದ ಮೇಲೆ ಅತ್ತೆ ಮೈದುನನ ಸಂಬಂಧ. ನಾನು ಗುರುಗಳನ್ನ ಕೇಳ್ತಾ ಇದ್ದೆ, ವೇಮನರು ಯಾಕೆ ಈ ರೀತಿ ಇದ್ದಾರೆ ಅಂತ ಕೇಳಿದಾಗ, ಯಾಕೆ ಅವ್ರಿಗೆ ದಾರ್ಶನಿಕರು ಅಂತಾರೆ ಅಂತ ಕೇಳಿದಾಗ ನನಗೆ ಅವರು ಹೇಳಿದ್ರು, ಎಲ್ಲವನ್ನೂ ತ್ಯಾಗ ಮಾಡಿ ವೈರಾಗ್ಯವನ್ನ ತೆಗೆದುಕೊಂಡು ಈ ಒಂದು ಸಮಾಜದಲ್ಲಿ ಪರಿವರ್ತನೆಯನ್ನ ಮಾಡಬೇಕು ಅಂತ ಹೇಳಿ ತಮ್ಮ ಒಂದು ಕವಿತೆಯ ಮೂಲಕ ಸಮಾಜದಲ್ಲಿ ಬಡ್ದಾಡಕ ಹೋಗ್ಬೇಡ್ರಿ,
ಕುಲ ಅಂತ ಹೇಳಿ ಜಗಳ ಮಾಡಲಿಕ್ಕೆ ಹೋಗಬೇಡಿ. ಯಾವ ರೀತಿ ನಾವು ಬಸವಣ್ಣನ ಮಂಟಪ ಅಂತ ಹೆಸರಿಟ್ಟಿದ್ದೀವಿ, ಬಸವಣ್ಣನವರು 12ನೇ ಶತಮಾನದಲ್ಲಿ ಏನು ಪ್ರತಿಪಾದಿಸಿದ್ರು, ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮ ಒಂದೇ ಅಂತ ಏನು ಪ್ರತಿಪಾದಿಸಿದ್ರು, ಅದನ್ನ ವೇಮನರು ತಮ್ಮ ಒಂದು ತೀಕ್ಷ್ಣವಾದಂಥ ಒಂದು ಕವಿತೆಗಳ ಮೂಲಕ ಸಮಾಜದ ಅಂಕು ಡೊಂಕನ್ನ ತಿದ್ದುವಂತ ಕೆಲಸವನ್ನ ಮಾಡಿದ್ರು ಅಂತ ಅರವಿಂದ್ ಅವರು ತಮ್ಮ ಉಪನ್ಯಾಸಕದಲ್ಲಿ ಹೇಳಿದ್ರು. ಇವತ್ತು ವೈರಾಗ್ಯ ಅಂದ್ರೆ ಏನು? ಯಾಕೆ ಅವರು ವೈರಾಗ್ಯವನ್ನ ತಾಳಿದ್ರು? ಜೀವನದಲ್ಲಿ ಎಲ್ಲ ಇತ್ತು, ಅವ್ರಿಗೆ ಎಲ್ಲ ಇದ್ರೂ ಕೂಡ ಬಿಟ್ಟು ಈ ಸಮಾಜದ ಅಂಕು ಡೊಂಕನ್ನ ತಿದ್ದಲಿಕ್ಕೆ ವೈರಾಗ್ಯವ ಜೀವನವನ್ನ, ಸನ್ಯಾಸತ್ವವನ್ನ ತೆಗೆದುಕೊಂಡು ಅವರು ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಟ್ಟರು. ಆ ಸಂದೇಶವನ್ನ ಇವತ್ತು, ಯಾಕಂದ್ರೆ 14ನೇ ಶತಮಾನ 15ನೇ ಶತಮಾನ ಅಂತ ಮಹಾತ್ಮರನ್ನ ನಮ್ಮ ಭಾರತ ದೇಶದಲ್ಲಿ ನಾವು ಇನ್ನೂ ನೆನೆಸ್ತಾ ಇರ್ತೀವಿ. ಅವರು ಕೊಟ್ಟಂತ ಸಂದೇಶವನ್ನ ನಮ್ಮ ಜೀವನದಲ್ಲಿ ಮತ್ತು ನಮ್ಮ ಮಕ್ಕಳ ಜೀವನದಲ್ಲಿ ನಾವು ಅಳವಡಿಸಿದ್ದೇ ಆದ್ರೆ ಭಾರತ ದೇಶ ಬಲಿಷ್ಠ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ನಾವು ನಮ್ಮ ಮಕ್ಕಳಲ್ಲಿ ಅಳವಡಿಸ್ಬೇಕು. ಎಲ್ಲ ಸಂತ ಮಹಾಂತರು, ಅದು ಬಸವಣ್ಣನವ್ರನ್ನ ಹಿಡ್ಕೊಂಡು, ಅಂಬೇಡ್ಕರ್ ಅವ್ರನ್ನ ಹಿಡ್ಕೊಂಡು, ಮಹಾತ್ಮ ಗಾಂಧೀಜಿ ಅವ್ರನ್ನ ಹಿಡ್ಕೊಂಡು, ಬುದ್ಧರನ್ನ ಹಿಡ್ಕೊಂಡು, ವೇಮನರನ್ನ ಹಿಡ್ಕೊಂಡು ಸಾರಿದ್ದು ಒಂದೇ, ಸಮಾಜದಲ್ಲಿ ನಾವೆಲ್ಲರೂ ಒಂದಾಗಿರೋಣ, ನಾವೆಲ್ಲರೂ ಮಾನತ್ವವನ್ನ, ಮನುಷ್ಯತ್ವವನ್ನ, ನಮ್ಮಲ್ಲಿ ಶ್ರೀಮಂತಿಕೆಯನ್ನ ನಾವು ಮನುಷ್ಯತ್ವದಿಂದ ನಾವು ತೋರಿಸೋಣ ಅನ್ನುವಂಥ ಸಂದೇಶವನ್ನ ಈ ಮಹಾನ್ ಸಂತರು ನಮಗೆಲ್ಲ ಕೊಟ್ಟರು. ಬಂಧುಗಳೇ, ನಾವು ಇಷ್ಟೊಂದು ಅದ್ದೂರಿಯಾಗಿ ಡಾಕ್ಟರ್ ಸೋನ್ವಾಲ್ಕರ್ ಅವರು ಹೇಳಿದ್ರು, ಎಲ್ಲ ನನ್ನ ಹೆಣ್ಮಕ್ಳು ಈ ಲೈಟ್ ಹಾಕಿದ್ದಾರೆ, ಕಾಣಿಸ್ತಾ ಇಲ್ಲ ನೀವೆಲ್ಲ, ನಾನು ನಿಮಗೆಲ್ಲ ಕಾಣಿಸ್ತಾ ಇದ್ದೀನಿ. ಈ ಲೈಟ್ ನನಗೆ ಕಣ್ಣಿಗೆ ಕೊಡೋದ್ರಿಂದ ನಾನು ಎಲ್ಲ ಯಾವ ಹೆಣ್ಮಕ್ಳು ನೋಡ್ಲಿಕ್ಕೆ ಆಗ್ತಾ ಇದೆ. ಹೆಣ್ಮಕ್ಳು ಅತ್ಯಂತ ಉತ್ಸಾಹದಿಂದ ಹೆಜ್ಜೆ ಹಾಕಿದ್ರು. 2.5 ಗಂಟೆ ಬಿಸಿಲಲ್ಲಿ 2 ಕಿಲೋಮೀಟರ್ ಕುಂಭವನ್ನ ಹೊತ್ಕೊಂಡು ಮರ್ಯಾದೆಯನ್ನ ಕೊಟ್ಟರು. ಅವರು ತಾವು ರೆಡ್ಡಿ ಸಮಾಜದವರು ಅಂತ ಹೇಳಿ ಬಹಳಷ್ಟು ಸಂಭ್ರಮಿಸಿದ್ರು, ಬಹಳ ಸಂತೋಷದಿಂದ ಹೆಜ್ಜೆ ಹಾಕಿದ್ರು ಅಂತ ಹೇಳಿ. ಇದಕ್ಕೆ ನಿಮಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಎಲ್ಲಿ ಮಹಿಳೆ ಬಹಳಷ್ಟು ಖುಷಿಯಿಂದ ಹೆಜ್ಜೆ ಹಾಕ್ತಾಳೆ, ಅಲ್ಲಿ ಫಸಲು ಬಹಳ ಬೇಗ ಬರುತ್ತಂತೆ, ಅಲ್ಲಿ ಯಾವತ್ತಿದ್ರೂ ಕೀರ್ತಿ ಪತಾಕೆ ಹಾರುತ್ತಂತೆ. ನಾನು ರೆಡ್ಡಿ ಸಮಾದೇಶವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಹೇಮರೆಡ್ಡಿ ಆಶೀರ್ವಾದ ತಮ್ಮ ಮೇಲೆ ಇದೆ. ಎಲ್ಲಿವರೆಗೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಬೆನ್ನಿಗೆ, ತಮ್ಮ ತಲೆಗೆ ಆಶೀರ್ವಾದವನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೋ ಅಲ್ಲಿವರೆಗೆ ರೆಡ್ಡಿ ಸಮಾಜಕ್ಕೆ ಯಾವತ್ತೂ ಬಡತನ ಬರೋದಿಲ್ಲ. ಅರವಿಂದ್ ಸರ್, ಯಾವತ್ತೂ ಬಡತನ ಬರೋದಿಲ್ಲ. ನೀವು ನೋಡಿ, ರೆಡ್ಡಿ ಸಮಾಜದವರು ನನಗೆ ಬಹಳಷ್ಟು ಆತ್ಮೀಯರಿದ್ದಾರೆ. ಬಹಳಷ್ಟು ಜನರನ್ನ ಹತ್ತಿರದಿಂದ ನಾನು ನೋಡಿದ್ದೀನಿ. ಎಲ್ಲರೂ ಶ್ರೀಮಂತರು, ಎಲ್ಲರೂ ಕಲ್ತಂತವ್ರು. ಎಲ್ಲಿ ನೋಡ್ತೀರಿ ರೆಡ್ಡಿಗಳಂತಂದ್ರೆ ಅವರು ತಮ್ಮ ಜೀವನವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಬಹಳಷ್ಟು ಇವತ್ತು ನಮ್ಮ ರೆಡ್ಡಿ ಸಮಾಜದ ಬಾಂಧವರನ್ನ ನಾವು ಅಭಿನಂದಿಸಿದ್ವಿ, ಅವ್ರನ್ನ ಸತ್ಕಾರ. ಯಾಕೆ ಸತ್ಕಾರ ಮಾಡಿದ್ರಿ? ಅಲ್ಲೂ ಕೂಡ ಒಬ್ಬ UPSC ನಲ್ಲಿ 186ನೇ ರ್ಯಾಂಕ್ ಅಂತ ನನಗೆ ಸೋನ್ವಾಲ್ಕರ್ ಡಾಕ್ಟರ್ ಹೇಳ್ತಾ ಇದ್ರು. ನಿಮ್ಮ ಪರಿಶ್ರಮದಿಂದ ನೀವೆಲ್ಲ ಕಷ್ಟ ಜೀವಿಗಳು, ಬೇರೆಯವರಿಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ ಈ ಸಮಾಜ. ಎಷ್ಟಾಗುತ್ತೋ ಸಹಾಯ ಮಾಡ್ತೀರಾ, ನಿಮ್ಮ ತಕ್ಕಂತೆ ನಿಮ್ಮ ಜೊತೆ ಅಂದ್ರೆ ನೀವು ಬೇರೆಯವರ ಲಕ್ಷ್ಮಣ ರೇಖೆಯನ್ನು ದಾಟೋದಿಲ್ಲ. ನಿಮ್ಮ ಕುಟುಂಬವನ್ನ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಶಿಕ್ಷಣಕ್ಕೆ ಬಹಳಷ್ಟು ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀರಿ. ರೆಡ್ಡಿ ಸಮಾಜದ ಬಗ್ಗೆ ಬಹಳಷ್ಟು ಅಭಿಮಾನ ನನಗೆ ಇದೆ ಅನ್ನುವಂಥ ಸಂದೇಶವನ್ನ ಕೊಡ್ತಾ, ಕರೋನಾ ಸಂದರ್ಭವನ್ನ ನಾನು ನೆನೆಸಬೇಕು. ಕರೋನಾ ಸಂದರ್ಭದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಸುಮಾರು 200-300 ಪೇಷಂಟ್ಗಳನ್ನ ಇವತ್ತು ಯಾರಾದರೂ ಬದುಕಿಸಿದ್ದಾರೆ ಅಂತಂದ್ರೆ ಅದು ಸೋನ್ವಾಲ್ಕರ್ ಡಾಕ್ಟರ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮೌಢ್ಯ ಮುಕ್ತ ಕರ್ನಾಟಕದ ಕನಸುಗಾರರು ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಇದೀಗ ಮೂಡಿಗೆ ಶಿಕ್ಷಣ ಸಂಸ್ಥೆಯ ಪರವಾಗಿ ಗೌರವದ ಸನ್ಮಾನ. ಜಯಂತಿಯನ್ನು ಬಹುಶಃ ರಾಜ್ಯದ ಭಾಳಷ್ಟು ಭಾಗಗಳಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ. ಅದೇ ರೀತಿ ಮೂಡಿಗೆಯಲ್ಲಿ ಕೂಡ ಇವತ್ತು ಆಚರಣೆ ಮಾಡೋದು
ನಡೆಯುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಉಪನ್ಯಾಸಕರು ಇರ್ಬೋದು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಡಾಕ್ಟರ್ ಗಿರೀಶ್ ಅವರು ಇರ್ಬೋದು, ಹಿರಿಯರ ಕಡೆಯವರು ಕೂಡ ತಮ್ಮದೇ ಆದಂಥ ಅನುಭವದಿಂದ ವಿಮಾನದ ಬಗ್ಗೆ ಹಲವಾರು ವಿಚಾರಗಳು ಹೇಳುವ ಮೂಲಕ ಅವರ ತ್ಯಾಗಿ ಸಮಾಜದಲ್ಲಿ ಬದಲಾವಣೆ ತರಬೇಕು. ಹೀಗಾಗಿ ತಮ್ಮಂಥವರು ಮಹಾಯೋಗಿ ಅಂತೆ ಹೆಸರುವಾಸಿ ಆದರು. ಅವರು ಸುಮಾರು 600 ವರ್ಷಗಳ ಹಿಂದಿರಬಹುದು ಬಹುಶಃ ಅವರ ಪಯಣ. ಆ ಸಂದರ್ಭದಲ್ಲಿ ನಮಗೆಲ್ಲ ಒಂದು ದಾರಿ ತೋರಿಸ್ಬೇಕು, ಸರಿಯಾದ ದಿಕ್ಕಿನಲ್ಲಿ ಸಮಾಜಗಳ ಮುನ್ನಡೆಯಬೇಕು, ಇದು ಒಂದೇ ವೇದಿಕೆ ತರಬೇಕಂತ ಅವರ ಹೋರಾಟದ ಪ್ರಯತ್ನ ಇರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರ ವಿಚಾರಗಳು ಕೂಡ ಎಲ್ಲ ನಾಯಕರಿಗೆ ಸಮಾನವಾಗಿ ಹೋಗ್ತದೆ. ಅದು ಬುದ್ಧನ ಕಾಲದಿಂದ ಹಿಡಿದು ಬಹುಶಃ ಬಸವಣ್ಣವ್ರ ಕೈ ಹಿಡಿದು ಅಂಬೇಡ್ಕರ್ ಇರ್ಬೋದು, ಪೆರಿಯಾರ್ ಇರ್ಬೋದು, ಸುಮಾರು ನಾಯಕರಿಗೆ ನಾವು ಬಹುಶಃ ಅವರೆಲ್ಲ ಒಂದೊಂದು ವಾಕ್ಯಗಳನ್ನು ತೆಗೆದುಕೊಂಡಾಗ ಅದು ಒಂದು ಹೆಚ್ಚು ಕಮ್ಮಿ ಒಂದೇ ದಾಟಿಗೆ ಹೋರಾಟ ಇತ್ತು. ಅದು ವಿಶೇಷವಾಗಿ ಮೌಢ್ಯದ ವಿರುದ್ಧ ಎಲ್ಲರೂ ಹೋರಾಟಗಳಂತ ಒಂದು ವಿಶೇಷ ಸಮಾನತೆ, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನೋದೇ ಎಲ್ಲರೂ ಒಂದೇ ಅವರ ಸಂದೇಶ. ಹೀಗಾಗಿ ಅವ್ರ ಸಂದೇಶ ಕೂಡ ಇವತ್ತು ಬಹಳ ಎತ್ತರಕ್ಕೆ ಬೆಳೆಯಬೇಕಾಗಿತ್ತು. ದುರ್ದೈವ ಅವ್ರ ಜಾತಿಗೆ ಸೀಮಿತ ಆಗಿರೋದು ಅದು ಬೆಳೀಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ನಮ್ಮ ಜಾತಿಯವ್ರು ನಾವು ಹೆಚ್ಚು ಅಷ್ಟೇ ಗೌರವಿಸ್ತೀವಿ, ಆರಾಧಿಸ್ತೇವೆ, ಅವ್ರ ವಿಚಾರಗಳು ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಜಾತಿಯವರು ಇನ್ನೊಂದಕ್ಕೆ ಸೀಮಿತವಾಗಿ ಹೇಳ್ತಾರೆ. ಸೊ ಹಿಂದೆ ನಮ್ಮನ್ನೆಲ್ಲ ಜಾತಿ ಮೂಲಕ ಹೊಡೆದಾಳುವಂಥ ನೀತಿ ಪ್ರಾರಂಭವಾಗಿ ನಾವೆಲ್ಲ ಇವತ್ತು ಇಷ್ಟು ಜಾತಿಗಳನ್ನು, ಇಷ್ಟು ಧರ್ಮಗಳನ್ನು ಹಂಚಿ ಹೋಗೋದ್ರಿಂದ ನಮ್ಮ ವಿಚಾರಗಳು ಕೂಡ ನಾವೆಲ್ಲಕ್ಕೆ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೇರೆ ಜಾತಿ ಇರಬಹುದು, ಅವರ ವಿಚಾರಗಳನ್ನ, ಆದರ್ಶಗಳನ್ನ ಒಪ್ಕೊಳ್ಬೇಕಾಗಿದೆ. ಮತ್ತು ಬಸವಣ್ಣ ವಿಚಾರಗಳನ್ನು ಒಪ್ಕೊಳ್ತೀವಿ, ಅಂಬೇಡ್ಕರ್ ವಿಚಾರಗಳು ಒಪ್ಕೊಳ್ತೀವಿ, ಹಾಗೆ ವಿಚಾರಗಳನ್ನು ಕೂಡ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಪ್ಕೊಳ್ಬೇಕು. ಅದನ್ನು ಇಡೀ ನಾಡಿಗೆ ಪ್ರಚಾರ ಮಾಡುವಂಥ ಒಂದು ವೇದಿಕೆ ಪ್ರಾರಂಭ ಮಾಡಿದಾಗ ಈ ಜಯಂತಿ ಖಂಡಿತವಾಗಿ ಒಂದು ಮೆರುಗು ಬರಬೇಕು ಅನ್ನೋ ಮಾತನ್ನು ಈ ಸಂದರ್ಭ ಹೇಳಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ಡಾಕ್ಟರ್ ಅರವಿಂದ್ ಅವರು ಭಾಳಷ್ಟು ವಿಚಾರಗಳೇ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ರು. ಬಹುಶಃ ಭಾಳಷ್ಟು ಅವರ ಹೋರಾಟ, ಅವರ ವಿಚಾರಗಳು ಕಡಿಮೆ ಗೊತ್ತಿರುವುದರಿಂದ ನಾವು ಭಾಳಷ್ಟು ಏನೇನು ವ್ಯಾಖ್ಯಾನಗಳನ್ನು ಮಾಡ್ತೀವಿ. ಅದಕ್ಕಾಗಿ ಅವರ ಇನ್ನೆಲ್ಲ ಜಲ ಉಳಿಬೇಕು, ಭಾಳಷ್ಟು ಒಳ್ಳೆಯ ವಿಚಾರ ಹೇಳಿದ್ರು. ಅವರ ಕಾರಣದಲ್ಲಿ ಆತ್ಮಶುದ್ಧ ಇರದ ಆಚಾರ ಬೇಕು ಅಂತ ಹೇಳಿದ್ರು. ನಿಮ್ಗೆ ಆತ್ಮಶುದ್ಧಿ ಅಂದರೆ ನಿಮ್ಮ ವಿಚಾರ ಆಚಾರಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅದೇ ರೀತಿ ಮಡಿಕೆ ಶುದ್ಧ ಇರದ ಅಡಿಗೆ ಯಾಕಂತ ನಿಮ್ಮ ಪಾತ್ರೆನೇ ಸರಿ ಇಲ್ಲ, ಅದರಲ್ಲಿ ಅಡಿಗೆ ಯಾಕಂತ ಕೂಡ ಹಲವಾರು ವಿಚಾರಗಳನ್ನ ಹೇಳುವಂಥ ಪ್ರಯತ್ನವನ್ನು, ಭಾವಶುದ್ಧ ಇರದ ದೇವ ಪೂಜೆ ಯಾಕೆ, ಹಲವಾರು ನಮ್ಮನ್ನು ಜಾಗೃತಿ ಮಾಡುವಂಥ ವಿಚಾರಗಳನ್ನ ಅವ್ರು ಹೇಳಿದ್ದಾರೆ. ಸುಮಾರು 30,000 ಶ್ಲೋಕಗಳಂತ ವಿಚಾರಗಳಂತ ಡಾಕ್ಟರ್ ಅವ್ರು ಹೇಳಿದ್ರು. 30,000. ಬಸವಣ್ಣವ್ರು ಕೂಡ 22,000 ಇತ್ತು. ಆದರೆ ಅದನ್ನು ಬಹುಶಃ ಬಿಜ್ಜಳ ಸೈನ್ಯಕ್ಕೂ ನಾಶ ಮಾಡಿ ಬಹುಶಃ 22 ಸೀಮಿತ ಬಂದಿದ್ದೀವಿ. 22 ಹೇಳ್ತಾ ಇರ್ತೀವಿ, ಭಾಳಷ್ಟು ಸ್ವಾಮೀಜಿಗಳು ಅಲ್ಲೆಲ್ಲಿ ಹೇಳ್ತಿರ್ತಾರೆ. ಅವರು 22,000 ಇತ್ತು. ಅದು 12 ಶತಮಾನದಲ್ಲಿ ನಾಶ ಮಾಡುವಂಥ ಒಂದು ದೊಡ್ಡ ಕ್ರಾಂತಿನ ಆಯಿತು. ಕೊನೆಗೆ 2200 ವಚನಗಳನ್ನು ಉಳಿಸಿಕೊಳ್ಳುವಂಥ ಅವರು ಶರಣರು ಆ ದಿನಗಳಲ್ಲಿ ಪ್ರಯತ್ನ ಮಾಡಿದರು. ಉಸ್ತುವಾರಿ ಸಚಿವರು ಇವರೆಲ್ಲ ಕನ್ನಡವರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸವಿಸ್ತವಾಗಿ ಮಾತಾಡಿದ್ದಾರೆ. ಆದರೆ ಈ ನಾನು ಒಂದು ಸ್ವಲ್ಪ 2 ಮಾತು ಮಾತಾಡೋದು ಈ ಅಧ್ಯಕ್ಷರ ಪರವಾಗಿ ಅಂದರೆ
ಇವರು ವೇಮನರು ಮೂಲತಃ ಆಂಧ್ರದ ಒಂದು ರಾಜಮನೆತನದವರು. ಅವರು ಬದುಕಿನಲ್ಲಿ ದೈಹಿಕ ಭೋಗಗಳನ್ನು ತ್ಯಜಿಸಿ ನಿಜವಾದ ಪರಮಾತ್ಮವನ್ನು ಹೊಂದಬೇಕೆಂಬ ಉದ್ರುಷ್ಟತ ಬಯಕೆಯಿಂದ ಮಹಾನ್ ಸಂತನಾಗಿ ಪರಿವರ್ತನವಾಗಿ ಲೋಕ ಕಲ್ಯಾಣಕ್ಕೆ ಬುದ್ಧ ಬಸವಣ್ಣ ತಿರುವಳ್ಳಿ ಅವರಂತೆ ಸಮಾಜದಲ್ಲಿ ಆಳವಾಗಿ ಬೇರೂರಿದ ಮೂಢನಂಬಿಕೆ ಅಸಮಾನತೆಯನ್ನು ತೊಡೆದು ಚೌಪತಿಗಳ ಮೂಲಕ ಜೀವನದ ನಿಜ ಮೌಲ್ಯಗಳನ್ನು ಸಾರಿದ ದಾರ್ಶನಿಕ ವೇಮನರು. ಮಹಾಯೋಗಿ ವೇಮನರ ತತ್ವ ಸಿದ್ಧಾಂತಗಳು, ಅವರ ಸಾರಿದ ಚೌಪತಿಗಳು ಇಂದಿನ ಜೀವನಕ್ಕೆ ದಾರಿದೀಪಗಳಾಗಿದ್ದು ಅವು ನಮ್ಮ ಬದುಕಿನ ಕೈದಿವಿಕೆಗಳಾಗಿ ಮುನ್ನಡೆಯುತ್ತವೆ. ಹರಿ ಓಂ. ಕಾಷಾಯ ವಸ್ತ್ರಂ ಪರದಂಡಧಾರಿಣಂ ಕಮಂಡಲಂ ಪದ್ಮಕರೇಣ ಶಂಖಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಕೂಡಲಗಿ ನಗರದ ರೆಡ್ಡಿ ಬಾಂಧವರು ಮಹಾಯೋಗಿ ದಾರ್ಶನಿಕ ಶ್ರೀ ವೇಮನರ 612ನೇ ಜಯಂತ್ಯುತ್ಸವವನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಆಸೀನರಾದಂಥ ರೆಡ್ಡಿ ಸಮಾಜದ ಬಾಂಧವರೇ, ಮಾತಾ ಭಗಿನಿಯರೇ, ವೇಮನರು ಹೇಳಿದಂಥ ತೋರಿಸಿಕೊಟ್ಟಂಥ ಜೀವನದ ದಾರಿಗಳನ್ನು ಉಪನ್ಯಾಸಕರು ನಮಗೆಲ್ಲರೂ ಎಲ್ಲ ಸಂಕ್ಷಿಪ್ತವಾಗಿ ತಿಳಿಸಿದರು. ಅದರಿಂದ ನಾವು ಪ್ರತಿ ವರ್ಷ ನನಗನ್ನಿಸ್ತದೆ ಇದು 3ನೇ ವರ್ಷ ನಾವು ವಿಜೃಂಭಣೆಯಿಂದ ವೇಮನ ಜಯಂತಿಯನ್ನು ನಮ್ಮ ಉಡಲಿಯಲ್ಲಿ ಆಚರಿಸೋದು. ಪ್ರತಿ ವರ್ಷ ಈ ರೀತಿಯ ವಿಚಾರಗಳನ್ನು ನಮ್ಮ ಮುಂದೆ ಉಪನ್ಯಾಸಕರು ಸ್ವಾಮೀಜಿಯವರು ಪ್ರಸ್ತುತಪಡಿಸ್ತಾರೆ, ತಿಳಿಸ್ತಾರೆ. ಈ ಎಲ್ಲ ವಿಚಾರಗಳನ್ನು ಈ ಕಡೆ ಕೇಳ್ತೀವಿ, ಈ ಕಡೆ ಬಿಡ್ತೀವಿ, ಊಟ ಮಾಡ್ತೀವಿ, ಮನೆಗೆ ಹೋಗ್ತೀವಿ. ನಮ್ಮ ನಿಜ ಜೀವನದಲ್ಲಿ ಯಾರೂ ಆ ತತ್ವಾದರ್ಶಗಳನ್ನು ಪಾಲಿಸುವ ಅವಶ್ಯಕತೆನೇ ಇಲ್ಲ ಅಂತನ್ನೋ ಥರ ಇರ್ತೀವಿ ನಾವೆಲ್ಲರೂ. ಅಲ್ಲ, ನಾ ಹೇಳೋ ಮಾತು ಒಂದು ಸ್ವಲ್ಪ ಕಹಿ ಅನ್ನಿಸ್ಬೋದು, ಆದರೂ ಇದರ ಬಗ್ಗೆ ಒಂಚೂರು ಎಲ್ಲರೂ ವಿಚಾರ ಮಾಡುವಂಥ ಸಂಗತಿ. ನಾವು ನಮ್ಮ ಕುಟುಂಬದ, ನಮ್ಮ ಮನೆತನದ ಕುಲದೈವತ ಅಂತ ಕರಿತೀವಿ. ಅಥವಾ ಮನೆ ದೇವರು, ನಮ್ಮೆಲ್ಲರ ಮನೆ ದೇವರು ಬಹುತೇಕ ತಿರುಪತಿ ತಿಮ್ಮಪ್ಪ. ತಿರುಪತಿಗೆ ನಾವು ಹೋಗ್ತಿರ್ತೀವಿ. ನಾವು ತಿರುಪತಿಗೆ ಹೆಂಗೆ ಹೋಗ್ತೀವಿ, ಯಾಕೆ ಹೋಗ್ತೀವಿ? ಸಾಕಷ್ಟು ಸಲ ನಾನು ನೋಡಿದ್ದು, ಯಾರ ಕಡೆಯಿಂದ ಕೇಳಿದ್ದು, ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು ಅಲ್ಲ. 1-2 ಸಲ ನಾನು ನೋಡಿನಿ. ತಿರುಪತಿಗೆ ಹೋಗ್ಬೇಕಾದ್ರೆ ಕುಟುಂಬ ಸಮೇತ ಯಾರೂ ಹೋಗುವುದಿಲ್ಲ, ಗೆಳೆಯರುಗಳಿಗೆ ಅಷ್ಟೇ ಹೋಗ್ತಿರ್ತಾರೆ. ಅವರು ದೇವರ ದರ್ಶನಕ್ಕೆ ಅಷ್ಟೇ ಇಲ್ಲ, ಹೋಗೋಗ್ತಾ ಇಲ್ಲಿ ಮಾಡ್ಕೋತ ಹೋಗ್ತಿರ್ತಾರೆ, ಬರುವಾಗ ಮತ್ತೆ ಏನಾದರೂ ಮಾಡ್ಕೋತ ಬರ್ಬೇಕು. ಹೀಗೆ ಮಾಡಿದರೆ ವೇಮನರ ತತ್ವಾದರ್ಶಗಳನ್ನು ಪಾಲಿಸ್ಲಿಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ? ಇಲ್ಲೇ ಕೇಳಿ ಇಲ್ಲೇ ಬಿಟ್ಟು ಹೋಗಬೇಡ್ರಿ. ಅವ್ರ ವಿಚಾರಗಳನ್ನು ತಲೆ ಒಳಗೆ ತುಂಬಿಕೊಂಡು ಲೋಡ್ ಮಾಡ್ಕೊಂಡು ಮನೆಗೆ ಹೋಗಿ ಅದರ ಬಗ್ಗೆ ವಿಚಾರ ಮಾಡಿ ಯಾವ ಆಚರಣೆಯಿಂದ ನಮ್ಮ ಜೀವನವನ್ನು ಶುದ್ಧಗೊಳಿಸಬೇಕೋ ಆ ಆಚರಣೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಾ ಯಾಕೆ ಹೇಳಿದ್ದೀನಿ ಇದು ಅಂತಂದ್ರೆ,
90% ಮಾಂಸಾಹಾರ ಸೇವನೆ ಜಾಸ್ತಿ ಆಗಿದೆ. ನಾವೆಲ್ಲರೂ ತಿರುಪತಿಗೆ ಹೋಗೋರು ಬೇರೆ ದಾರಿ ಸನೇಕಿನ ದಾರಿ ಇದ್ದರೂ ಕೂಡ ಭಯ ಬೆಂಗಳೂರಿಗೆ ಹೋಗ್ತೀವಿ. ಬೆಂಗಳೂರಿಗೆ ಒಂದು ದಿವಸ ಇರೋದು, ಅಲ್ಲೆಲ್ಲ ಪ್ರಕಾರದ ಚೈನಿ ಹೊಡೆಯೋದು, ತಿರುಪತಿ ಹೋಗೋದು, ವಾಪಸ್ ಮತ್ತೆ ಬೆಂಗಳೂರಿಗೆ ಬಂದು ಒಂದು ದಿವಸ ಕಳಿಬಿಡೋದು, ಈ ರೂಢಿ ಅದ. ಈ ಪ್ರಕಾರವಾಗಿ ಅಲ್ಲಿ ಹೊರಗೂ ಆಯ್ತು, ಇಲ್ಲಿ ಊರೊಳಗೂ ಆಯ್ತು, ಎಲ್ಲರೂ ಅತಿ ಮಾಂಸಾಹಾರ ಸೇವನೆಯಿಂದ ಯಾರು ಮಾಂಸಾಹಾರ ಸೇವನೆ ಮಾಡ್ತಾರಲ್ಲ ಅವರು ಆರೋಗ್ಯದ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀಳಿಕತ್ತದ. ಚಿಕ್ಕವರು ಸಣ್ಣವರು, ವಯಸ್ಸಿನಿಂದ ಸಣ್ಣವರು BP, ಶುಗರು ಅಂತ ಇಂಥವು 108 ಕಾಯಿಲೆಗಳು ಬರ್ತಾವೆ. ಸಾಕಷ್ಟು ಮಂದಿ ಕೆಳಗೆ ಕೂತು ಊಟ ಮಾಡ್ಲಿಕ್ಕೆ ಬರೋಂಗಿಲ್ಲ, ನೆಲದ ಮೇಲೆ ಕೂತು ಡೈನಿಂಗ್ ಟೇಬಲ್ ಇದ್ರೇ ಕೊಡ್ತಾರೆ. ಅದು ಬಿಡ್ರಿ, ದೇವ್ರಿಗೆ ಹೋದಲ್ಲಿ ಕಾಲು ಮಡ್ಚ್ಕೊಂಡು ಒಂದು 5 ಮಿನಿಟ್ ಕೂಡ್ಲಿಕ್ಕೆ ಆಗೋದಿಲ್ಲ ಸಾಕಷ್ಟು ಮಂದಿಗೆ. ಈ ರೀತಿ ಆಹಾರ ಪದ್ಧತಿ ಸುಧಾರಣೆ ಮಾಡಿಕೊಂಡು ಮಾಂಸಾಹಾರವನ್ನು ಕಡಿಮೆ ಮಾಡಿ, ಸಂಜೆ ಮೇಗಿಂದ ನಮ್ಮದು ತೀರ್ಥ ಸೇವನೆ ಅದನ್ನು ಬಂದ್ ಮಾಡಿ, ಕಡಿಮೆ ಮಾಡ್ಕೊತ ಹೋಗ್ತಂದ್ರೆ ಕಡಿಮೆ ಆಗೋದಿಲ್ಲ. ಟೋಟಲ್ ಬಂದ್ ಮಾಡ್ಬೇಕು ಅಂದ್ರೆ ಅದರೊಳಗೆ ಏನಾದ್ರು ಸುಧಾರಣೆ ಕಾಣ್ಬೋದು. ನಾನು ಇದನ್ನು ಯಾಕೆ ಹೇಳಿಕತ್ತೀನಿ, ಧೈರ್ಯ ಮಾಡಿ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ, ಇದನ್ನ ಯಾವ ವೇದಿಕೆಗೆ ಹೋದರೂ ಕೂಡ, ಎಲ್ಲಿ ಹೋದರೂ ಕೂಡ, ಹೆಂಗೆ ಆದರೂ ಕೂಡ ಯಾರೂ ಹೇಳೋದಿಲ್ಲ ನಿಮ್ಮ ಜೊತೆಗೆ ನೀವು ತಿಂದ್ರಿ, ಬೇಕಾದ್ರೆ ಕುಡೀರಿ, ಏನಾರು ಮಾಡಿರಿ, ನಾ ಆರಾಮಿದ್ದೀನಿಲ್ಲೋ ಸಾಕು. ಇದನ್ನಷ್ಟೇ ವಿಚಾರ ಮಾಡು ಜಗತ್ತಿನೊಳಗೆ. ಇದನ್ನೊಂದು ಸ್ವಲ್ಪ ನಮ್ಮೆಲ್ಲರ ಬಗ್ಗೆ, ನಿಮ್ಮೆಲ್ಲರ ಬಗ್ಗೆ ನನಗೊಂಚೂರು ಕಾಳಜಿ ಅದ, ನಮ್ಮೂರಿನವರು ಕಾಳಜಿ ಅದ ಅಂತ ಹೇಳಿದ್ದಾರೆ. ಮುಂದಿನ ಸಲ ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡು ನಾವು ಯಾರು ಸುಧಾರಣೆ ಮಾಡಬೇಕು, ಏನೇನು ಸುಧಾರಣೆ ನಮ್ಮ ಜೀವನದೊಳಗೆ ನಾವು ಮಾಡಬೇಕು. ಮಾಂಸಾಹಾರ ಯಾರಿಗೆ ಯಾರ ಧರ್ಮ ಅನುಮತಿ ಕೊಡ್ತದೋ ಅವ್ರು ಮಾಡಲಿ. ನಮ್ಮ ಧರ್ಮ ನಮಗೆ ಅನುಮತಿ ಕೊಡ್ತದೇನೋ ಅದನ್ನು ವಿಚಾರ ಮಾಡಿ ಮಾಡಬೇಕು ಬಿಡಬೇಕು. ಮದ್ಯಪಾನ, ಮಾಂಸಾಹಾರ ಇಂಥವೆಲ್ಲ ಒಂದು ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಿ ಮುಂದಿನ ಸಲದ ಈ ಕಾರ್ಯಕ್ರಮ ಏನು ಮಾಡ್ತೀವಿ ಇದರೊಳಗೆ ಒಂದು ಹೆಚ್ಚಿಗೆ ಸುಧಾರಣೆದತ್ತ ನಾವೆಲ್ಲರೂ ಇಟ್ಟು, ನಾವು ಮತ್ತೆ ಹೆಜ್ಜೆ ಇಟ್ಟಿವಿ ಅಂತಂದ್ರೆ ನಮ್ಮನ್ನು ನೋಡಿ ನಮಗಿಂತ ಸಣ್ಣವರು ಕಿರಿಯರು ಸುಧಾರಣೆ ಅಂತ ಹೆಚ್ಚಿಗೆ ಇರ್ತಾರೆ. ಯಾಕಂದ್ರೆ ನಮ್ಮನ್ನು ಕಾಪಿ ಮಾಡ್ತಿರ್ತಾರೆ ಚಿಕ್ಕವರೆಲ್ಲರೂ. ನಮ್ಮ ಮನೆಗಿನ ಮಕ್ಕಳು, ಓಣೆಗಿನ ಹುಡುಗರು ಹಿರಿಯರನ್ನ ಕಾಪಿ ಮಾಡುವಂಥ ಪದ್ಧತಿ ಎಲ್ಲ ಕಡೆ ನಡೆದೇ ಇರ್ತದೆ. ಅದ್ರ ಸಲುವಾಗಿ ನಾವೆಲ್ಲರೂ ಒಳ್ಳೆಯ ಜೀವನದತ್ತ, ಸುಧಾರಿತ ಜೀವನದತ್ತ ಹೆಜ್ಜೆ ಇಟ್ಕೊಂಡು ಒಂದು ಸುಸಂಸ್ಕೃತ ಒಳ್ಳೆಯ ಸದೃಢ ಸಮಾಜವನ್ನು ಕಟ್ಟೋದರಲ್ಲಿ ನಮ್ಮೆಲ್ಲರದ್ದು ಪಾತ್ರ ಬಹುಮುಖ್ಯ. ನಾವೆಲ್ಲರೂ ಆ ದಾರಿಯಲ್ಲಿ ಹೆಜ್ಜೆಯನ್ನು ಇಡೋಣ ಅಂಥೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಓಂ ಶ್ರೀ ಗುರು ಪರಬ್ರಹ್ಮಣೇ ನಮಃ. ಶ್ರೀ ಕುಲಕ್ಕೆಲ್ಲ ಆದರ್ಶಮಯಿ, ನಮ್ಮೆಲ್ಲರ ಕುಲದೇವತೆ, ಪ್ರಪಂಚದಲ್ಲೇ ಪಾರಮಾರ್ಥವನ್ನು ಅನುಭವಿಸಿದಂತಹ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನನ್ನು ಸ್ಮರಿಸಿಕೊಂಡು ತನ್ನ ವಿಭಿನ್ನ ರೀತಿಯ ಆಧ್ಯಾತ್ಮ ಸಾಹಿತ್ಯದಿಂದ, ವ್ಯಂಗ್ಯ ವಿಡಂಬನೆಯ ಮಾತುಗಳಿಂದ ಸಮಾಜವನ್ನು ಎಚ್ಚೆತ್ತುಗೊಳಿಸಿ ಒಂದು ಭಾರತೀಯ ಆಧ್ಯಾತ್ಮ ಸಾಹಿತ್ಯಕ್ಕೆ ವಿನೂತನ ಕೊಡುಗೆಯನ್ನು ಕೊಟ್ಟಂತಹ ಅಪಾರ ವೈರಾಗ್ಯ ಮೂರ್ತಿ ಮಹಾಯೋಗಿ ವೇಮನರನ್ನು ಸ್ಮರಿಸಿಕೊಳ್ಳುತ್ತಾ ಇಂಥ ಕಾರ್ಯಕ್ರಮಕ್ಕೆ ದಯಮಾಡಿಸಿ ದರ್ಶನ ಕೊಟ್ಟು ಆಶೀರ್ವಾದ ಮಾಡಿ ಹರಿಸಿದಂತಹ ಪರಮ ಪೂಜ್ಯ ದತ್ತಾತ್ರೇಯ ಬೋಧ ಮಹಾಸ್ವಾಮಿಗಳ ಪಾದಗಳಿಗೂ, ಶ್ರೀ ಲಕ್ಷ್ಮಣ ದೇವರ ಮಹಾಯೋಗಿ ವೇಮನ ಆಧ್ಯಾತ್ಮ ಕುಟೀರದ ಲಕ್ಷ್ಮಣ ದೇವರಿಗೂ ನಮಸ್ಕರಿಸಿ, ಅಧ್ಯಕ್ಷತೆಯನ್ನು ವಹಿಸಿದಂತಹ ಹಿರಿಯರಾಗಿರುವಂತಹ TS ಸೋನ್ವಾಲ್ಕರ್ ಅವರಲ್ಲಿ, ಉದ್ಘಾಟನೆ ಮಾಡಿದಂತಹ ಸತೀಶ್ ಜಾರಕಿಹೊಳಿ ಅವರಲ್ಲಿ, ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಲ್ಲಿ, ಈರಣ್ಣ ಕಡಾಡಿ ಅವರಲ್ಲಿ, SR ಸೋನ್ವಾಲ್ಕರ್ ಅವರಲ್ಲಿ, ನಮ್ಮೆಲ್ಲರ ಪ್ರೀತಿಯ ನನ್ನ ಬೆಳವಣಿಗೆಯಲ್ಲಿ, ನಮ್ಮ ಸಮಾಜದ ಬೆಳವಣಿಗೆಯಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಡಾಕ್ಟರ್ ಗಿರೀಶ್ ಸೋನ್ವಾಲ್ಕರ್ ಅವರಲ್ಲಿ, ನಮ್ಮ ಸರ್ವೋತ್ತಮ್ ಜಾರಕಿಹೊಳಿ ಅವರಲ್ಲಿ, ಮೃಣಾಲ್ ಹೆಬ್ಬಾಳ್ಕರ್ ಅವರಲ್ಲಿ, ವೇದಿಕೆಯ ಮೇಲಿರುವಂಥ ಎಲ್ಲ ಉಪನ್ಯಾಸವನ್ನು ನೀಡಿದಂತಹ ಅರವಿಂದ್ ಕರಬಸನಗೌಡರಲ್ಲಿ, ಅಚ್ಚುಕಟ್ಟಾದ ವೇದಿಕೆಯನ್ನು ಸಜ್ಜು ಮಾಡಿ ಇಷ್ಟೆಲ್ಲ ವೇಮನರ ಚಿಂತನೆಗೆ ಕಾರಣವಾಗಿರುವಂತಹ ನಮ್ಮ ಮೂಡಲ್ಗಿಯ ಎಲ್ಲ ಸಮಾಜ ಬಾಂಧವರಲ್ಲಿ,
ಸುತ್ತಮುತ್ತಲಿನಿಂದ ಅಭಿಮಾನದಿಂದ ಆಗಮಿಸಿದಂತಹ ಎಲ್ಲರಲ್ಲಿ, ಮೂಡಲಗಿರಿಯ ಸಮಸ್ತ ಜನ ಬಾಂಧವರಲ್ಲಿ ಪ್ರತಿಯೊಬ್ಬರಿಗೆ ಪ್ರಣಾಮಗಳು. ಮಹಾಯೋಗಿ ವೇಮನರು 30,000 ಪದ್ಯಗಳು ಬರೆದಿರುವಂಥ ಉಪನ್ಯಾಸಕರು ಹೇಳ್ತಾ ಇದ್ರು, ಜಾರಕಿಹೊಳಿ ಹೇಳ್ದಂಗೆ ಬಸವಣ್ಣವ್ರ ಸಾಹಿತ್ಯವನ್ನು ಹೇಗೆ ಹಾಳು ಮಾಡಿದ್ರು, ವೇಮನರ ಸಾಹಿತ್ಯವನ್ನು ಹಾಳು ಮಾಡಿದ್ರು. ಈಗ ಲಭ್ಯ ಆಗ್ತಿರೋದು ನಮಗೆ ಕೇವಲ 5,800 ಪದ್ಯಗಳು ಮಾತ್ರ ನಮ್ಮ ಲಭ್ಯ ಆಗ್ತಾ ಇದೆ. ಆ 5,800 ಪದ್ಯಗಳನ್ನು ನಮ್ಮ ಹುಲಕೋಟೆಯ HK ಪಾಟೀಲ್ ಕಾಕಾ ಅವರಾಗಿರುವಂಥ SR ಪಾಟೀಲು ಕನ್ನಡಕ್ಕೆ ತಂದಿದ್ದಾರೆ. ಅದು ಯೂನಿವರ್ಸಿಟಿಯಿಂದ ಲಭ್ಯ ಇದೆ. ತೆಲುಗಿನ 2 PhD ಗ್ರಂಥಗಳಿವೆ. ವೇಮನರು ಕುರಿತಾದ 2 PhD ಗ್ರಂಥಗಳು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ಅವು ಎಲ್ಲಾದರೂ ಕನ್ನಡಿಸಿದರೆ ಯಾರಾದರೂ ನೋಡಿದ್ದೀರಾ? ಅವೆಲ್ಲ ಲಭ್ಯ ಇದ್ದಾವೆ. ಬಸವಣ್ಣವ್ರಿಗೆ ಬಂದಂತಹ ದುಸ್ಥಿತಿ ವೇಮನರ ಸಾಹಿತ್ಯಕ್ಕೂ ಬಂದಿದೆ. ಅತ್ಯಂತ ತುಂಬ ದುರದೃಷ್ಟಕರ ಅಂದರೆ ಪ್ರಕ್ಷಿಪ್ತ ಅಂತ ಕರೀತಾರೆ. ಸಾಹಿತ್ಯದಲ್ಲಿ ಸಾಹಿತ್ಯ ದೃಷ್ಟಿಕೋನವನ್ನು ತಿರುಚೋದಕ್ಕೆ 12ನೇ ಶತಮಾನದಲ್ಲಿ ತಮ್ಮದೇ ವಾಕ್ಯಗಳನ್ನು ಸೇರಿಸಿ ಇಡೀ ಸಾಹಿತ್ಯವನ್ನು ತಿರುಚಿದ್ರು. ವೇಮನರ ಸಾಹಿತ್ಯದಲ್ಲಿ ಪ್ರಕ್ಷಿಪ್ತಗಳನ್ನು ಸೇರಿಸಿದ್ದಾರೆ. ಹಿಂಗೆಲ್ಲ ಬಡದಾಡಿ ಇವತ್ತು ನಾವು ಕರ್ನಾಟಕ ರಾಜ್ಯಾದ್ಯಂತ ವೇಮನ ಜಯಂತಿಯನ್ನು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡ್ಕೊತಿದ್ದೀವಿ. ಮೊದಲು ಎಲ್ಲೋ ರೆಡ್ಡಿ ಬ್ಯಾಂಕ್ ಎಲ್ಲೋ ಒಂದು ಗುಡೆಯಲ್ಲೋ, ಧಾರವಾಡದ ಒಂದಿಷ್ಟು ಜಾಗದಲ್ಲಿ, ಬೆಂಗಳೂರದಾಗ ಒಂದಿಷ್ಟು ರೆಡ್ಡಿ ಜನಸಂಘದಲ್ಲಿ ಹೀಗೆ ನಾವೆಲ್ಲರೂ ಕೂತ್ಕೊಂಡು ವೇಮನ ಜಯಂತಿಯನ್ನು ಆಚರಣೆ ಮಾಡ್ಕೊತಿದ್ದೀವಿ. ಆದರೆ ಸನ್ಮಾನ್ಯ HK ಪಾಟೀಲರು, ರಾಮಲಿಂಗಾರೆಡ್ಡಿಯವರು, ನಮ್ಮೆಲ್ಲ ಸಮಾಜ ಬಾಂಧವರ ಅತಿ ದೊಡ್ಡ ಶ್ರಮ ಬೆಂಗಳೂರಿನಲ್ಲಿ ಸಮಾವೇಶ ಆದ ಮೇಲೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ವೇಮನ ಜಯಂತಿಯನ್ನು ಹಾಗೂ ಮಲ್ಲಮ್ಮ ಜಯಂತಿಯನ್ನು ಸರ್ಕಾರ ವತಿಯಿಂದ ಆಚರಣೆ ಮಾಡಿ ಕನ್ನಡಿಗರ ಎಲ್ಲ ಜನರಿಗೆ ಈ ಜಯಂತಿ ತಲುಪುವ ಹಾಗೆ ಮಾಡಿದರು. ನೀವು ಗಮನಿಸಬೇಕು, ಈ ವೇಮನ ಮಲ್ಲಮ್ಮ ಇಬ್ಬರು ತೆಲುಗು ನೇಟಿವ್ನವರು. ಅವರನ್ನು ಕನ್ನಡ ವಿದ್ಯಾರ್ಥಿಗಳಿಗೆ ಅಥವಾ ದಾರ್ಶನಿಕರಿಗೆ ಭಾಷೆ ಎಲ್ಲೆಡೆ ಇವೆಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ, ನಮ್ಮ ನಾರಾಯಣ ಗುರು ಇದ್ದಾರೆ, ಇಡೀ ಸಮಾಜದ ಗುರುಗಳವರು, ಅವರು ಕೇರಳದವರು, ಅವ್ರಿಗೂ ಸರ್ಕಾರ ಜಯಂತಿಯನ್ನು ಆಚರಣೆ ಮಾಡಿತು. ತೆಲುಗಿನ ವೇಮನರಿಗೂ ಸರ್ಕಾರ ವತಿಯಿಂದ ಜಯಂತಿ ಮಾಡಿದ್ರು, ಮಲ್ಲಮ್ಮನವ್ರಿಗೂ ಹಾಗೆ ಮಾಡಿತು. ಈ ಕನ್ನಡಿಗರ ದೊಡ್ಡ ವಿಶಾಲ ಮನೋಭಾವ ಇದೆ. ಆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಈ ಜನವರಿ ಮತ್ತು ಫೆಬ್ರವರಿನಲ್ಲಿ ವೇಮನ ಜಯಂತಿಯನ್ನು ಮಾಡ್ಕೊತಾ ಇದ್ದೀವಿ. ಕಳೆದ 2017ರಲ್ಲಿ ವಿಲಿಯನ್ಗುಡೆಗೆ ನಮ್ಮ ಸತೀಶ್ ಅವರು, ಲಕ್ಷ್ಮೀ ಅಕ್ಕವರು ಈ ಜಯಂತಿಯನ್ನು ಮಾಡ್ಕೊಂಡಿದ್ದೀವಿ. ಮತ್ತೆ ರಾಮಲಿಂಗಾರೆಡ್ಡಿ ಅವರು, HK ಪಾಟೀಲರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿತ್ತು. ಅವರು ಗದಗಿನಲ್ಲಿ ಬೇರೆ ಗೌರ್ಮೆಂಟ್ ಪ್ರೋಗ್ರಾಮ್ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಈಗ ಆ ಸ್ಥಾನವನ್ನು ನಮ್ಮ ಸತೀಶ್ ಅಣ್ಣವರು ಮತ್ತು ಲಕ್ಷ್ಮೀ ಅಕ್ಕವರು ತುಂಬ್ತಾ ಇದ್ದಾರೆ. ಅವರನ್ನು ಬಂದು ಈ ಕಾರ್ಯಕ್ರಮ ಪಾಲ್ಗೊಂಡಕ್ಕೆ ಜೋರಾಗಿ ಚಪ್ಪಾಳೆ ಹೊಡೆದು ಅವರಿಂದ ಸಲ್ಲಿಸಬೇಕು. ನಾವು ವೇಮನರ ಬಗ್ಗೆ ಅವರ ಕಥೆಯನ್ನು ನಮ್ಮ ಉಪನ್ಯಾಸಕರು ತುಂಬ ಚೆನ್ನಾಗಿ ಹೇಳಿದರು. ಅವರು 4 ಸಾಲಿನ ಸಾಹಿತ್ಯ ಬರೀತಾರೆ. ಮೊದಲನೇ ಸಾಲಲ್ಲಿ ಅವರು ಏನು ಹೇಳಬೇಕು ಸಬ್ಜೆಕ್ಟ್ ಹೇಳ್ತಾರೆ. 2ನೇ ಸಾಲಲ್ಲಿ ಆ ಸಬ್ಜೆಕ್ಟ್ಗೆ ಉದಾಹರಣೆ ಹೇಳ್ತಾರೆ. 3ನೇ ಸಾಲು ಕನ್ಕ್ಲೂಷನ್ ಉಪಸಂಹಾರ ಹೇಳ್ತಾರೆ. 4ನೇ ಸಾಲು ವಿಶ್ವದಾಭಿರಾಮ ಕೇಳು ವೇಮು ಅನ್ನುವಂಥ ಅಂಕಿತವನ್ನು ಹೇಳ್ತಾರೆ. ಇದೇ ರೀತಿ ಅವರು 5,800 ಪದ್ಯಗಳನ್ನು ಸುಮಾರು ಬರೆದಿದ್ದಾರೆ. ಅವರೊಂದು ಪದ್ಯದಲ್ಲಿ ಹೇಳ್ತಾರೆ, ತೆಲುಗಿನಲ್ಲಿ ಹೇಳ್ತೀನಿ ನಾನು, ಒಂದಿಷ್ಟು ಬೀಳಿ ಒರಿಜಿನಲ್ ಪದ್ಯ. ಕಾಕಿ ಪಕ್ಷುಲಂದು ಕಡುಹೀನ ಮಂದುದು, ಕಾಕಿ ಕಣ್ಣ ಮಂಚಿ ಲೇದು ಜಗತಿ, ಕಾಕಿಗೆ ಕಾಲಕ್ಕೆ ಮುಕ್ಕಿ ಅನ್ನು ಮೊಸಗೇರುರ ವಿಶ್ವದಾಭಿರಾಮ ವಿನುರವೇಮ ಅಂತಾರೆ. ಕಾಗೆ ಪಕ್ಷಿಗಳಲ್ಲಿ ತುಂಬ ಹೀನ ಪಕ್ಷಿ ಅಂತಾರೆ, ಹೌದಲ್ಲ? ಕಾಗೆ ನಮ್ಮನ್ನು ಮುಟ್ಟಿದ್ರೆ ಏನು ಮಾಡ್ತೀವಿ ಹೇಳ್ರಿ ನಾವು? ಏನು ಮಾಡ್ತೀವಿ? ಬೇಗ ಮುಗಿಸೋಣ, ಏನೋ ಒಂದು ಹೇಳ್ರಿ, ಹಿಂಗಂದ್ರೆ ಏನಾದ್ರು ಒಂದನ್ರಿ. ತುಂಬ ಮುಟ್ಟಿದ್ರೆ ನಾವು ಗುಡಿಗೆ ಹೋಗ್ತೀವಿ, ಯಾರಾದರೂ ಪುರೋಹಿತರ ಹತ್ರ ಹೋಗಿ ಕಾಗೆ ನಮ್ಮ ಮುಟ್ಟಿದೆ, ನಮ್ಮ ಮನೆ ಒಳಗೆ ಬಂದಿದೆ ಅಂತಂದ್ರೆ ಇಷ್ಟು ಕೊಡ್ತಾರೆ ಪೂಜೆ ಮಾಡೋಕೆ, ಹೌದಲ್ಲ? ಕಾಗೆ ಅನಿಷ್ಟ ಪಕ್ಷಿ, ಅಸ್ಪೃಶ್ಯ ಪಕ್ಷಿ ಅಂತ ನಾವೆಲ್ಲ ತಿಳ್ಕೊಳ್ತೀವಿ.
ವೇಮನ ಹೇಳ್ತಾರೆ, ಪಕ್ಷಿ ಜಾತಿಯಲ್ಲಿ ಕಾಗೆಯನ್ನು ತುಂಬಾ ಕನಿಷ್ಠ ಅಂತಾರೆ ಅಂತ ಮೊದಲನೇ ಸಾಲ ಹೇಳ್ತಾರೆ. ಎರಡನೇ ಸಾಲಲ್ಲಿ ಕಾಕಿನ್ನ ಮಂಚಿಲ್ಲೇದು ಜಗತಿ, ಅದಕ್ಕಿಂತ ಒಳ್ಳೆ ಪಕ್ಷಿ ಮತ್ತೊಂದಿಲ್ಲ. ಯಾಕಂದ್ರೆ 4 ಕಾಳು ಜೋಳದ ಕಾಳು ಬಂದಿದ್ರೆ ಬಸವಣ್ಣರು ಹೇಳ್ತಾರಲ್ಲ, ಕಾಗೆ ಒಂದು ಅಗಲ ಕಂಡರೆ ಕೂಗಿ ಕರೆ ತನ್ನ ಬಳಗವನ್ನಂತ, ತಾನುಂಡು ತನ್ನ ಸ್ನೇಹಿತರಿಗೆ ಬಳಗವನ್ನೆಲ್ಲ ಉಣಿಸಿ ಆನಂದ ಪಡುವಂತ ಕಾಗೆ ಹೇಗೆ ಅನಿಷ್ಟ ಪಕ್ಷಿ ಆಗುತ್ತೆ, ಹೇಗೆ ಅಸ್ಪೃಶ್ಯ ಪಕ್ಷಿ ಆಗುತ್ತೆ? ಕಾಗೆ ದಾಸೋಹ ಪಕ್ಷಿ ಅಂತ ಹೇಳ್ತಾರೆ ವೇಮನರು. ಒಬ್ಬರಿಗೆ ಅದು ಅಸ್ಪೃಶ್ಯ ಪಕ್ಷಿ ತರ ಕಾಣ್ತು, ಅನಿಷ್ಟ ಪಕ್ಷಿ ತರ ಕಾಣ್ತು. ಈ ಮಹಾತ್ಮರಿಗೆ ಅದು ದಾಸೋಹ ಪಕ್ಷಿ ತರ ಕಾಣ್ತು. 2 ಪಕ್ಷಿ ಇದ್ವಾ? 2 ಕಾಗೆ ಇದ್ವಾ? ಅಲ್ಲ, 2 ಕಾಗೆ ಇದ್ವಾ? ಒಂದೇ ಕಾಗೆ ಇತ್ತು. ತಮ್ಮ ನೋಟ ಒಬ್ಬರಿಗೆ ಅನಿಷ್ಟ ಅನಿಸ್ತು, ಮತ್ತೊಬ್ಬರಿಗೆ ದಾಸೋಹ ಪಕ್ಷಿ ಅನಿಸ್ತು. 3ನೇ ಸಾಲ ಹೇಳ್ತಾರೆ, ಕಾಕಿಗೆ ಕಾಲು ಮುಕ್ಕಿ ಅನ್ನು ಮೊಸಗೆ ಇರೋರ, ಕಾಲಿಗೆ ನಮಸ್ಕಾರ ಮಾಡಿ ಕಾಗಿಗೆ ಊಟ ಯಾವಾಗ ಹಾಕ್ತೀವಿ ಹೇಳ್ರಿ ನಾವು? ಯಾವಾಗ ಹಾಕ್ತೀವಿ ಹೇಳ್ರಿ? ಪಿಂಡ ಬಿಡ್ಬೇಕಾರೆ ಬಾ ಬಾ ಅಂತ ಕೂಗ್ತೀವಿ ಅದನ್ನ. ಯಾಕಂದ್ರೆ ಅದು ಮುಟ್ಟದಂಗೆ ಊಟ ಮಾಡಂಗಿಲ್ಲ, ಹೌದಲ್ಲ? ಅದು ಮುಟ್ಟೋದ್ಮೇಲೆ ಉಪವಾಸ ಇರ್ತೀವಿ ಬೆಳಗಿಂದ. ಅದು ಮುಟ್ಟೋದ್ಮೇಲೆ ನಾವು ಊಟ ಮಾಡಬೇಕು. ಅವಾಗ ಬಾ ಬಾ ಅಂತ ಅನಿಷ್ಟ ಪಕ್ಷಿಯಾದ, ಅಸ್ಪೃಶ್ಯ ಪಕ್ಷಿಯಾದ ಆ ಕಾಗೆಯನ್ನು ಬಾ ಬಾ ಅಂತ ಕಾಲಿಗೆ ನಮಸ್ಕಾರಿ ಮಾಡಿ ಊಟ ಹಾಕ್ತೀವಿ. ನಮ್ಮ ಕಡೆ ಬಹಳ ಪದ್ಧತಿ ಅದು. ಅದು ಮುಟ್ಟಂಗಿಲ್ಲ, ಇವ್ರು ಬಿಡಂಗಿಲ್ಲ. ಇವ್ರು ಹೇಳ್ತಿರ್ತಾರೆ, ನಿಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೊಂತೀವಿ ಅಂತ ಹೇಳ್ತಿರ್ತಾರೆ. ಸತ್ತವರಿಗೆ ಏನೇನು ನಮ್ಮ ಹೆಣ್ಮಗಳಿದ್ರು, ಅಕ್ಕೋರೆ ಹೆಣ್ಮಗಳಿದ್ರು ನಮ್ಮ ಕಡೆ, ಸಾವಿತ್ರಮ್ಮ ಅಂತ. ಆಮೇಲೆ ಈ ಬಾಂಡೆ ಸಾಮಾನು ಅಂದ್ರೆ ಬಹಳ ಪ್ರೀತಿ. ತಿರ್ಕೊಂಡ್ರಾಯಮ್ಮ ಏನ್ ಹೇಳಿದ್ರು ಕಾಗೆ ಮುಟ್ಕೊಂತಿರ್ಲಿಲ್ಲ. ನೀನ್ ಬಾಂಡೆ ಸಾಮಾನು ಜೋಪಾನ ನೋಡ್ಕೊಂತೀವಿ ಅಂದ ತಕ್ಷಣ ಕಾಗೆ ಬಂದು ಮುಟ್ಕೊಂಡು. ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ನಮ್ಮ ಬಾಕ್ಸ್ನಲ್ಲಿ ತಿಂಡಿ ಕಟ್ಕೊಡ್ತಾರೆ ಸ್ವಾಮಿಗಳಿಗಂತ ಪ್ರೀತಿಯಿಂದ. ಏನೋ ಕಾಣಿಕೆ ಕೊಟ್ಟಿರ್ತಾರೆ, ರಗಡ್ ರೊಕ್ಕ ಕೊಟ್ಟಿರ್ತಾರೆ. ಅವೆಲ್ಲ ನೆನಪರಲ್ಲ ಅವ್ರಿಗೆ. ಅಪ್ಪರು ಯಾವತ್ತು ಕೊಟ್ಟಿದ್ವಲ್ಲ ಆ ಬಾಕ್ಸ್ ತಂದು ಕೊಡ್ರಿ ಅಂತ 1 ವರ್ಷ ಆದ್ಮೇಲೆ ಕೇಳ್ತಾರೆ. ಮರ್ದಾಗಲ್ಲಿರ್ಬೇಕು ಅವು ಬಾಂಡೆ ಸಾಮಾನು. ಹೀಗೆ ಅನಿಷ್ಟ ಪಕ್ಷಿ, ಅಸ್ಪೃಶ್ಯ ಪಕ್ಷಿ ಅನ್ನುವಂತ ಜನರ ನಡುವೆ ವೇಮನ್ ಅದನ್ನ ದಾಸೋಹ ಪಕ್ಷಿ ಅಂತ ವಿಭಿನ್ನ ದೃಷ್ಟಿಕೋನ ಪ್ರಪಂಚಕ್ಕೆ ಕೊಡ್ತಾರೆ. ವೇಮನ್ ಮುಂದುವರ್ಸ್ಕೊಂಡು ಹೇಳ್ತಾರೆ, ನಮ್ಮ ಹತ್ರ ಎಷ್ಟು ಸಂಪತ್ತಿದ್ರು, ಎಷ್ಟು ಐಶ್ವರ್ಯ ಇದ್ರೂ ಪಕ್ಕದವರ ಇರುವಂತ ಎದುರಿರುವಂತ ಸಂಪತ್ತನ್ನು ನಾವು ಬೇಡ್ತೀವಿ ಅನ್ನೋದನ್ನ ಹೇಳ್ಬೇಕಿತ್ತು ಅವರು. ಅದಕ್ಕೆ ಹೇಳ್ತಾರೆ, ಪಾಲ ಸಮುದ್ರమున పవలించిన స్వామి గొల్ల ఇండ్ల పాలు కొల్లనేల ఎదట వారి సొమ్ము ಎಲ್ಲ ವಾರಿಗೆ ತೀಪಿ ವಿಶ್ವದಾಭಿರಾಮ ವಿನರವೇಮ ಅಂತಾರೆ. ಪಾಲ ಕಡಲಿನ ಪವಲಿಂచిన ಸ್ವಾಮಿ ಅಂದ್ರೆ ಯಾರು? ಹಿಂಗೆ ಮಲ್ಕೊಂಡಿರ್ತಾನಲ್ಲ ವಿಷ್ಣುಮೂರ್ತಿ, ಹೇಳ್ರಿ ನಿಮ್ಗೆ ಐಡಿಯಾ ಬರುತ್ತೆ. ಮಲ್ಕೊಂಡಿರ್ತಾನಲ್ಲ ವಿಷ್ಣುಮೂರ್ತಿ ಮಲ್ಕೊಂಡಿರ್ತಾನೆ. ಅವನು ಬುಡಕ್ಕೆ ಹಾಲು ಗಡಗಿನಲ್ಲೆಲ್ಲ ಸಮುದ್ರ ಇರುತ್ತೆ. ವಿಷ್ಣುಮೂರ್ತಿ ಬುಡಕ್ಕೆ ಹಾಲು ಪಾತ್ರೆಯಲ್ಲೆಲ್ಲ ಸಮುದ್ರ ಇರುತ್ತೆ. ಆದ್ರೆ ಪಕ್ಕದ ಮನೆ ಗೊಲ್ರ ಮನೆಗೆ ಬೆಣ್ಣೆ ಹಾಲು ಕದೆಯಕ್ಕೆ ಹೋಗ್ತಾನೆ. ಇದು ಉದಾಹರಣೆ ಕೊಟ್ಟು, ಎದುಟು ವಾರಿ ಸೊಮ್ಮು ಎಲ್ಲ ವಾರಿಗೆ ತೀಪಿ. ಎದುರಿಡುತ್ತಿರುವಂತಹ ಸಂಪತ್ತು ಐಶ್ವರ್ಯ ಎಲ್ಲರಿಗೂ ತೀಪಿ. ನೋಡು, ನಮ್ಮ ಸಮುದಾಯದವರು 100 ಎಕರೆ ಇದ್ರೂ ಪಕ್ಕದಲ್ಲಿ 10 ಎಕರೆ ಬಡವ ಇದ್ರೆ ಒತ್ತುವರಿ ಮಾಡ್ಕೊಂತ ಅದನ್ನ 110 ಎಕರೆ ಎಡಕ್ ಮಾಡಿ ಒಂದು ವರ್ಷ ಮಾಡ್ತಿರ್ತಾರೆ. ಅದಕ್ಕೆ ರೆಡ್ಡರಿಗೆ ಹೊಲ ತೋರಿಸ್ಬಾರ್ದಂತೆ, ಒಡ್ರಿಗೆ ಗುಡ್ಡ ತೋರಿಸ್ಬಾರ್ದಂತೆ, ಸ್ವಾಮಿಗಳಿಗೆ ಕಾಲೇ ಮಠ ತೋರಿಸ್ಬಾರ್ದಂತೆ, ಗುಳುಮ್ ಮಾಡ್ತಾರಂತೆ. ಐತಿಲ್ಲ ನಿಮ್ಮ ಕಡೆ. ಹೀಗೆ ವೇಮನರು ಪುರಾಣದ ಉದಾಹರಣೆಗಳು ಕೊಟ್ಟು, ಐತಿಹಾಸಿಕ ಉದಾಹರಣೆಗಳು ಕೊಟ್ಟು, ಜನರಾಡುವಂಥ ಭಾಷೆಯಲ್ಲಿ ಜನರಿಗೆ ತಿಳಿಯುವಂತೆ ನಮ್ಮನ್ನು ಜಾಗೃತಿ ಮಾಡಿಕೊಂಡ ದಂಬಾಚಾರದಿಂದ, ಮೂಢನಂಬಿಕೆಗಳಿಂದ. ನೋಡಿ, ನೀವು ಅವ್ರು ಹೇಳಿದ್ರು, ಮಿಚ್ಚಿ ಸರ್ ಹೇಳಿದ್ರು, ಕಾಶಿ ಕಾಶಿ ಅನ್ನುಚು ಕಡು వేడుకతో పోవుదు అందుగల దేవుడు ఇందులేడా ఇందు అందు ఎల్లెడల కలడు ಹೃದಯಂಬುಲೆಸ್ತೈನ. ಕಾಶಿ ಕಾಶಿ ಅಂತ ಈ ತೀರ್ಥಯಾತ್ರೆ ಹೋಗ್ಬೇಕಾದ್ರೆ ತುಂಬಾ ಚಕ್ಲಿ ಮಾಡ್ಕೊಂಡಿವಿ, ಕೊಡಬಳೆ ಮಾಡ್ಕೊಂಡಿವಿ, ಉಂಡಿ ಮಾಡ್ಕೊಂಡಿವಿ ಅಂತ ತುಂಬಾ ಸಡಗರದಿಂದ ಪ್ಯಾಕ್ ಮಾಡ್ಕೊಂಡು ಹೋಗ್ತಿರಲ್ಲ. ಅಲ್ಲಿರುವಂತ ದೇವರು ಎಲ್ಲಿಲ್ವಾ? ಎಲ್ಲೆಲ್ಲಿ ಇದ್ದಾನೆ. ಯಾವಾಗ ನಮ್ಮ ಹೃದಯ ನೋಡುವಂತ ದೃಷ್ಟಿಕೋನವನ್ನು ಬೆಳೆಸ್ಕೊಂಡ್ರೆ, ನೋಡುವಂತ ವೇದಿಕೆ ನಮ್ಮಲ್ಲಿ ಸಿದ್ಧ ಆಗಿದ್ರೆ, ನೀವು ಹೋಗ್ತೀರಿ ತೀರ್ಥಯಾತ್ರೆಗೆ ಹೋಗ್ತೀರಿ, ಯಾತ್ರೆಗೆ ಹೋದ್ಮೇಲೆ ಪ್ರಧಾನ ದೇವಸ್ಥಾನ ಕಾಶಿಗೆ ಹೋದ್ರಿ, ವಿಶ್ವನಾಥನ್ ನೋಡಿದ್ರಿ, ತುಂಬಾ ಲವಲವಿಕೆಯಿಂದ ಹೋದ್ರಿ. ಅನ್ನಪೂರ್ಣೇಶ್ವರನ್ ತುಂಬಾ ಲವಲವಿಕೆಯಿಂದ ನೋಡಿದ್ರಿ. ವಿಶಾಲಾಕ್ಷಿ ನೋಡಿದ್ರಿ, ಕಾಲಭೈರವನ್ ನೋಡಿದ್ರಿ. ಈ 4 ಲವಲವಿಕೆ ಅಂತ ನೋಡಿದ್ರಿ.
ಇನ್ನು 5ನೇ ದೇವಸ್ಥಾನ ಸಣ್ಣ ದೇವಸ್ಥಾನ ಅಂದರೆ ಅಯ್ಯೋ ಕಾಲು ಹೋಯ್ತಾವ ಹೋಗ್ಬರಿ ಅಂತೇಳಿಲ್ಲ ಅನ್ನೋದಿಲ್ಲ. ಇನ್ನೊಂದು ದೇವಸ್ಥಾನ ಸುತ್ತಾಡೋಷ್ಟೊತ್ತಿಗೆ ಸಾಕಾಯ್ತಪ್ಪ ಯಾವಾಗ ಊರು ಹೋಗ್ತೀವಿ ಅಂತ ಅನ್ಸಂಗಿಲ್ಲ. ಅಲ್ಲಿಗೆ ಯಾಕೆ ಹೋದ್ರಿ ಹೇಳ್ರಿ? ಮನೆಗೆ ಬೇಸರ ಆಯಿತು, ತುಂಬ ಬೇಸರ ಆಗ್ತಿದೆ, ದುಃಖ ಆಗ್ತಿದೆ ಅಂತ ಅಲ್ಲೋದಿವಿ. ಅಲ್ಲೋದ್ಮೇಲೆ ಎಲ್ಲಿ ಹೋಗ್ಬೇಕಂತ ಅನಿಸ್ತು, ಮತ್ತೆ ಮನೆಗೆ ಹೋಗ್ಬೇಕನ್ನಿಸ್ತು. ಯಾಕಂದ್ರೆ ಮೂಡಲಿಯಾಗೂ ನಾವೇ ಇದ್ದೀವಿ, ಭಾಷೆಯಲ್ಲಿ ನಾವೇ ಇದ್ದೀವಿ. ಜಾಗ ನಮಗೆ ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ, ಬದಲಾಗಬೇಕಾಗಿರೋದು ಜಾಗ ಅಲ್ಲ, ನಾವು. ಹೀಗೆ ವೇಮನರು ಮೂಢನಂಬಿಕೆಗಳನ್ನು ಬಹಳ ಜನ ನಮ್ಮ ಕಡೆ ಏನು ಮಾಡ್ತಾರೆ ಅಂದ್ರೆ ಅಪ್ಪಡೆ ಸತೀಶ್ ಅವರು ನಮ್ಮ ಕಡೆ ಏನು ಮಾಡ್ತಾರೆ ಅಂದ್ರೆ ಈ ಅಳಿತಾರಲ್ಲ ಧಾನ್ಯ ಅಳಿತಾರಲ್ಲ, ಧಾನ್ಯ ಅಳಿಬೇಕಾದ್ರೆ 1, 2, 3 ಅಂತ ಅಳಿತಾರೆ. ಅದಕ್ಕೆ ಒಂದು ಕಡವ ಆ ಕೊಡಪಾನದಿಂದ ಸಣ್ಣ ಕೊಡ ಇಟ್ಟಿರ್ತಾರೆ, ಅಳಿತಿರ್ತಾರೆ. 1, 2, 3, 4, 5, 6, 6 ಮೇಲೆ 1, 8, 9, 10 ಅಂತಾರೆ. 7 ಹೇಳೋದಿಲ್ಲ. 7 ಏನಕ್ಕಂದ್ರೆ ಅನಿಷ್ಟ ಸಂಖ್ಯೆ. 6 ಮೇಲೆ 1 ಅಂತಾರೆ. 4, 5, 6, 6 ಮೇಲೆ 1, 8, 9, 10 ಅಂತಾರೆ. ಈಗ ಸಂಖ್ಯೆಗಳದು ಅನಿಷ್ಟು, ಹೂಗಳಲ್ಲಿ ಕನಿಷ್ಠ ಶ್ರೇಷ್ಠ, ಪಕ್ಷಿಗಳಲ್ಲಿ ಕನಿಷ್ಠ ಶ್ರೇಷ್ಠ. ಮನುಷ್ಯನಂತೂ ಪೂರ್ತಿ ರೆಡಿ ಮಾಡ್ಯಾರೆ, ಒಂದು ಸ್ಮೃತಿಯನ್ನು ರೆಡಿ ಮಾಡಿಬಿಟ್ಟಾರೆ, ಒಂದು ಗ್ರಂಥವನ್ನು ರೆಡಿ ಮಾಡ್ಯಾರೆ, ಯಾರು ಕನಿಷ್ಠ ಆದವರು ಯಾರು ಶ್ರೇಷ್ಠ ಆದವರು ಅಂತ. ಈಗ ಪಶುಪಕ್ಷಾದಿಗಳು, ಕ್ರಿಮಿ ಕೀಟಗಳು, ಪ್ರಕೃತಿಯಲ್ಲಿ ಕಾಣುವಂತ ಎಲ್ಲದಲ್ಲಿ ಕನಿಷ್ಠ ಶ್ರೇಷ್ಠ ಅನ್ನುವಂತ ಹಿನ್ನೆಲೆಯಲ್ಲಿ ವೇಮನರು ಇದನ್ನೆಲ್ಲ ತೊಡೆದಾಕಿ ಬೆಕ್ಕು ಅಡ್ಡ ಬಂದ್ರೆ ನಾವು ಸುಧಾರಿಸ್ಕೊಂಡು ಹೋಗ್ತೀವಿ. ಏನಕ್ಕೆ ಅಂತಂದ್ರೆ ಹೋಗಿರೋ ಕೆಲಸ ಆಗೋದಿಲ್ಲ ಅಂತೀವಿ. ಅದಂತದಂತೆ ಬೆಕ್ಕು ಇವನು ನೋಡಿದ್ದಕ್ಕೆ ಇವತ್ತು ಹಾಳ್ಸೋಗೋದಿಲ್ಲ ಅಂತ ಬೆಕ್ಕು ಬೈಕೋದನ್ನು ನಮ್ಮನ್ನ. ಎಲ್ಲಿ ಹೋಗ್ತೀಯಾ ಅಂತ ಕೇಳಬಾರ್ದು, ಎಲ್ಲಿ ಹೊಂಟಿ ಅಂತ ಕೇಳಬಾರ್ದು. ಯಾಕೆ ಕೇಳಿದ್ರೆ ಹೋಗೋ ಕೆಲಸ ಆಗೋದಿಲ್ಲ ಅಂತಾರೆ. ಬಸ್ಸಿಗೆ ಹೋಗ್ತೀವಲ್ಲ, ಕಂಡಕ್ಟರ್ ದಿವ್ಯಜ್ಞಾನ ಏನೋ ಎಲ್ಲಿ ಹೋಗ್ತೀಯ ಅಂತ ಕೊಡೋದಿಲ್ಲ ಅವಲ್ಲ ಕಂಡಕ್ಟ್ರು. ಎಲ್ಲಿ ಹೋಗ್ತೀಯ ಅಂತ ದಿವ್ಯಜ್ಞಾನದಿಂದ ನೋಡ್ತಾನೆ ನಾವು. ಇಂತಹ ಮೂಢನಂಬಿಕೆಗಳನ್ನು ವೇಮನರು ತಮ್ಮ ಪದ್ಯಗಳಲ್ಲಿ ಚಿಕ್ಕ ಚಿಕ್ಕ ಶಬ್ದಗಳಿಂದ ಜನರು ಗೊತ್ತಿರುವಂತ ಉಪಮೆಗಳ ಮೂಲಕ, ಜನರು ಗೊತ್ತಿರುವಂತಹ ದೃಷ್ಟಾಂತಗಳ ಮೂಲಕ, ಪ್ರತೀಕಗಳ ಮೂಲಕ, ಸಿಮಿಲಿಗಳ ಮೂಲಕ ನಮಗೆ ತಿಳಿಸ್ಕೊಟ್ಟು ಜನರ ಭಾಷೆಯಲ್ಲಿ ಸಾಹಿತ್ಯ ಎಲ್ಲಿತ್ತು, ರಾಜನ ಹೊಗಳ್ಕುವಂತ ರಾಜನ ಯುದ್ಧ ಕೌಶಲವನ್ನು, ರಾಜನ ರಸಿಕತೆಯನ್ನು, ರಾಜನ ಎಲ್ಲ ಅವನು ಹೊಗಳ್ಕುವಂತ ಸಾಹಿತ್ಯ ಬರೆದಿತ್ತು. ಅರಮನೆಯಲ್ಲಿತ್ತು, ಇಲ್ಲ ಮಡಿ ಉಟ್ಕೊಂಡು ಗುರುಕುಲದಲ್ಲಿತ್ತು. ಗುರುಕುಲದಲ್ಲಿರುವಂತಹ ಸಾಹಿತ್ಯವನ್ನು, ಅರಮನೆಯಲ್ಲಿರುವಂತಹ ಸಾಹಿತ್ಯವನ್ನು ವೇಮನರು ಪ್ರಜೆಗಳ ಹತ್ರ ಕರ್ಕೊಂಡೋಗಿ ಪ್ರಜಾಕವಿ ವೇಮನಾದರು ಅಂತ ಮಹಾತ್ಮನನ್ನು ಇವತ್ತು ನಾವು ಮೂಡಲಿಗೆಯಲ್ಲಿ ಪ್ರತಿ ವರ್ಷದಂತೆ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಇಲ್ಲಿ ಜಯಂತಿ ಮಾಡ್ಕೊಂಡ್ವಿ. ಅಕ್ಕವರು ಕೇಳಿದ್ರು, ಮಹಾಯೋಗಿ ವೇಮನರು ಏನಕ್ಕೆ ದಿಗಂಬರರಾದರು ಅಂತ. ಇದು ನೋಡ್ರಿ, ನಮ್ಮ ದೋತ್ರಕ್ಕೆ ಒಂದು ಸಣ್ಣ ರಂಧ್ರ ಬಿದ್ದಿದ್ರೆ ಯಾರಾದ್ರೂ ಹೇಳಿದ್ರೆ ಬಿಚ್ಚೋಗ್ತೀವಲ್ಲ, ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ನಾವು ಬಟ್ಟೆಯನ್ನ. ಸಣ್ಣ ಮಕ್ಕಳು ಇರ್ತಾರೆ, ಹಂಗೆ ಬೆತ್ತಲೆ ಬಂದ್ರೆ ಸಣ್ಣ ಮಗಳು ಶೇಮ್ ಅಂದ್ರೆ ಓಡೋಗಿ ಚಡ್ಡಿ ಹಾಕೊಂಡ್ ಬರುತ್ತೆ ಅದು, ಹೌದಲ್ಲ? ಇದಕ್ಕೆ ಬಾರ್ ಇನ್ಸ್ಟಿಕ್ಟ್ ಅಂತ ಕರೀತಾರೆ. ಸ್ವಭಾವದ ಬೈ ಬರ್ತ್ ಬಂದಿರುವಂತ ಸ್ವಭಾವ ಗುಣ, ನಗ್ನತ್ವವನ್ನು ಮನುಷ್ಯ ಪ್ರದರ್ಶನ ಮಾಡೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇರ್ಬೇಕಾದ್ರೆ ನೋಡಿ, ಹಣ್ಣು ಇರ್ತೈತೆ, ಬಾಳೆಕಾಯಿ ಇರ್ತೈತೆ, ಬಾಳೆಕಾಯಿಗೆ ಸಿಪ್ಪೆ ಬರುತ್ತಾ? ಬಾಳೆ ಹಣ್ಣಿಗೆ ಬರುತ್ತೆ, ಬಾಳೆಕಾಯಿ ಬರೋದಿಲ್ಲ. ಅದಕ್ಕೆ ನಾವೆಲ್ಲ ಕಾಯಿಗಳು ಒಂಚೂರು ತೂತು ಬಿದ್ದಿದ್ರೆ ಬದಲಿ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಸಿಪ್ಪೆ ಎನ್ನುವಂತ ಈ ಬಟ್ಟೆ ಬಿಚ್ಚೋದಿಲ್ಲ. ವೇಮನ, ಅಕ್ಕಮಹಾದೇವಿ, ಜೈನ ಮುನಿಗಳಂತೂ ಎಷ್ಟೋ ಮಹಾತ್ಮರು ಒಳಗೆ ಪರಿಪಕ್ವವಾಗಿದ್ರೆ, ಹಣ್ಣಾಗಿದ್ರೆ ಈ ಸಿಪ್ಪೆ ಎನ್ನುವಂತ ಕನಿಷ್ಠ ಸೌಕರ್ಯ, ಬಟ್ಟೆ ಅನ್ನುವುದು ಮನುಷ್ಯನಿಗೆ ಕನಿಷ್ಠ ಸೌಕರ್ಯ. ಆ ಕನಿಷ್ಠ ಸೌಕರ್ಯ ನಮಗೆ ಬೇಡ ಅಂತ ಸಿಪ್ಪೆ ಎಸೆದು ಹೋಗ್ತಾರೆ. ಅಷ್ಟು ಪರಿಪಕ್ವವಾಗಿರುವಂತ ವೈರಾಗ್ಯ ಮೂರ್ತಿಗಳು ಅಂತ ಸ್ವಾಮಿ ಹೇಳಿದಂಗೆ ನಮ್ಮ ಸಮುದಾಯದವರೇ ಒಂಚೂರು ಬೇವಿನಕಾಯಿ ಅಷ್ಟು ವೇಮನರ ವೈರಾಗ್ಯ ನಮಗೆ ಪ್ರಾಪ್ತಿ ಆಗಲಿ. ಬೇವಿನಕಾಯಿ ಎಷ್ಟಿರ್ತೈತೆ ಹೇಳ್ರಿ? ಇಷ್ಟೇ. ಅಷ್ಟಾದ್ರೂ ವೇಮನರ ಪೂಜೆ ಮಾಡೋದ್ರಿಂದ, ವೇಮನರು ನಮ್ಮ ಗುರು, ನಮ್ಮ ವೇಮನ ಜಯಂತಿ ಮಾಡೋದ್ರಿಂದ ವೇಮನ ವೈರಾಗ್ಯದಲ್ಲಿ ಒಂದು ಬೇವಿನಕಾಯಿ ಅಷ್ಟಾದ್ರೂ ನಮಗೆ ಪ್ರಾಪ್ತಿ ಆಗಲಿ. ಸಮುದಾಯದವರು, ಮೂಡಲಿಗೆಯವರು ಮೊದಲಿಂದ ನನಗೆ ಬಹಳ ಆಪ್ತರು. ಕಳೆದ 10-12 ವರ್ಷದಿಂದ
ಈ ನಿಮ್ಮೂರಿಗೆ ಬಂದು ಯಾವಾಗಲೂ ನಿಮ್ಮ ಜೊತೆ ಕಷ್ಟ ನಮ್ಮ ಮಠ ಬೆಳವಣಿಗೆಯಲ್ಲಿ ಸಹ ನಮ್ಮ ಗಿರೀಶ್ ಸರೋಳ್ಕರ್ ಅವರಾಗಲಿ PS ಸರೋಳ್ಕರ್ ಅವರಾಗಲಿ ಪಾತ್ರ ದೊಡ್ಡದಿದೆ ಅಂತ ಸಂದರ್ಭದಲ್ಲಿ ನೆನೆಸ್ಕೊಂತೀನಿ. ಅಪ್ಪುಡೆ ಈ ಸಮಾಜದವರು ಏನಂತಂದರೆ ಒಂದು ವಿಶಿಷ್ಟ ಬುದ್ಧಿದೆ ಅವರಿಗೆ. ಹೆಂಗೆ ಅಂದರೆ ಈ ಸರ್ಕಲ್ನಲ್ಲಿ ಯಾರ ಜಗಳ ಆಡ್ತಿದ್ದಾರೆ, ಹಿಂಗೆ ಜಗಳ ಆಡ್ತಿರ್ತಾರಲ್ಲ, ಎಲ್ಲ ಜನರು ನೋಡ್ಕೊಂತ ಹೋಗ್ತಿರ್ತಾರೆ, ಇಲ್ಲ ಅದಕ್ಕೆ ಸುತ್ತಿಕೊಂಡು ಎಂಟರ್ಟೈನ್ ಮಾಡ್ತಿರ್ತಾರೆ. ಹೌದಾ, ಊರ ನೋಡ್ತಿರ್ತೀವಿ ನಾವು. ಈ ಸರ್ಕಲ್ ಜಗಳ ಆಡ್ತಿದ್ದಾರೆ, ಕೆಲವು ಜನ ಇನ್ವಾಲ್ವ್ ಆಗ್ತಾರೆ, ಕೆಲವು ಜನ ಸುತ್ತಿ ನೋಡಿಕೊಂಡು ಮನರಂಜನೆ ತಗೊಂತಿರ್ತಾರೆ. ಈ ರೆಡ್ಡಿ ಮಂದಿರು ಅದ್ರ ಜಗಳ ಹಾಸೋದ್ರೆ ಸುಮ್ಮನೆ ಹೋಗೋದಿಲ್ಲ ಇವರು. ಅದು ಜಾಸ್ತಿ ಆದ್ರೆ ಮಾಡ್ತಾರೆ, ಕಡಿಮೆ ಆದ್ರೂ ಮಾಡ್ತಾರೆ. ನಿಮ್ಮೂರಾಗೈತಲ್ಲ ಹಂಗೆ, ನಿಮ್ಮೂರಾಗೈತಲ್ಲ, ಇವ್ರಿಗೆ ಉಸುಬಾರಿ ಬೇಕು, ಉಸುಬಾರಿ ಬೇಕು. ಇದ್ರೆ ಮಾತ್ರ ಇವರು ಚಂದ ಲವಲವಿಕೆ ಎಂದಿರ್ತಾರೆ, ಸುಮ್ಮನೆ ಹಿಂಗಿರ್ತಾರೆ. ಅದಕ್ಕೆ ನೋಡ್ರಿ, ಊರಿಗೆ ಒಂದೇ ಮನೆ ಇದ್ರೂ ಈ ಸಮುದಾಯದವರಿಗೆ ಊರಿನ ಜವಾಬ್ದಾರಿ ಎಲ್ಲ ಕೊಟ್ಟಿರ್ತಾರೆ. ಯಾಕಂದ್ರೆ ಏನೇ ಕಷ್ಟ ಇರಲಿ ಬಡವರ ಬಗ್ಗೆ ಜೊತೆಗೆ ಇರ್ತಾನೆ ಅನ್ನೋ ನಂಬಿಕೆಯಿಂದ ಊರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಯಾವುದೇ ಊರಾಗ ಜಾತ್ರೆ ಆಗಲಿ, ತೇರಾಗಲಿ, ಊರಿಂದ ಯಾವುದೇ ದೇವಸ್ಥಾನ ಕಟ್ಟಡ ಆಗಲಿ ಎಲ್ಲ ಅಧ್ಯಕ್ಷ ಇವರೇ ಮಾಡ್ತಿರ್ತಾರೆ. ನೀಗೇನಪ್ಪ ಗೌಡ ಅಂದ ತಕ್ಷಣ ಹೋಗಿ ಇವನು 1 ಎಕರೆ ಮಾಡ್ಕೊಂಡು ದುಡ್ಡು ಹಾಕಿರ್ತಾನೆ ಅದಕ್ಕೆ. ಹೌದಲ್ಲ, ಶ್ರೀಮಂತರು ಅಂತ ಹೇಳ್ತಾ ಇದ್ರು ಅಕ್ಬರ್ ಇವರು. ಭಾಳ ರೆಡ್ಡಿ ಸಮಾಜ ಇವ್ರು ಯಾರೋ 4-5 ಜನ ನೋಡ್ಯಾರ ಅನ್ಸುತ್ತೆ. ಹಿಂಗೆ ಮತ್ತು ಅವ್ರ ಕಣ್ಣಿಗೆ ಅಂತಾರೆ ಕಾಣ್ತಾರೆ, ಹೀಗೆ ನೋಡಿ ಶ್ರೀಮಂತ ಅಂತ ತಿಳ್ಕೊಂಡ್ಬಿಟ್ಟಾರೆ. ಬಂಗಾರದ ಕಡ್ಡಿ ಬಂಗಾರದ ಕಡ್ಡಿ ಬಂಗಾರದ ಕಡ್ಡಿ ಅಂತಾರೆ. ನಮ್ಮ ಮನೆಗೆ ತೊಗರಿ ಕಡ್ಡಿಗೂ ಇಲ್ಲ, ಅದವ ಯಾವ ಕಡ್ಡಿನೂ ಇಲ್ಲ. ಎಲ್ಲ ಸಮಾಜದಲ್ಲಿ ಎಲ್ಲ ಸ್ತರದ ಜನ ಇರುವ ಹಾಗೆ ಈ ಸಮಾಜದಲ್ಲಿ ಇದ್ದಾರೆ. ಈ ಸಮಾಜದವರು ಕಷ್ಟಪಟ್ಟು ರೆಟ್ಟೆ ಮುರಿದು ದುಡಿಯೋದ್ರಿಂದ ಮಕ್ಕಳು ಚಲೋ ಕಲಿಸ್ಯಾರೆ. ಅದಕ್ಕೆ ನೋಡ್ರಿ, ಯಾವ ಊರಿಗೆ ಹೋದ್ರೂ ದಿ ಬೆಸ್ಟ್ 10 ಡಾಕ್ಟರ್ಸು ಈ ಸಮಾಜದವರು ಇರ್ತಾರೆ, ದಿ ಬೆಸ್ಟ್ 10 ಅಡ್ವೊಕೇಟ್ಸು ಈ ಸಮಾಜದವರು ಇರ್ತಾರೆ, ದಿ ಬೆಸ್ಟ್ ಇಂಜಿನಿಯರ್ಸು ಈ ಸಮಾಜದವರು ಇರ್ತಾರೆ. ಹೀಗೆ ಸ್ವಲ್ಪ ಶಿಕ್ಷಣದಿಂದ ಇವರು ಮೇಲ್ಪಂತಿದ್ದಾರೆ. ಕೃಷಿಕರು ರೈತರಾಗೋದ್ರಿಂದ ಕಷ್ಟಪಟ್ಟು ದುಡಿಯೋದ್ರಿಂದ ಊಟಕ್ಕೇನು ಕೊರತೆ ಇಲ್ಲ. ನಮ್ಮ ಮಲ್ಲಮ್ಮನ ವರದಿಂದ ನಮ್ಮ ಹೆಸರಿ ತುಂಬಿದ್ದೆ ಗೊತ್ತಿಲ್ಲ, ಹೆಸರಿ ತುಂಬಿದನೇ ಗೊತ್ತಿಲ್ಲ. ನಮ್ಮ ಕೆಲ್ಸೆ ಮಾತ್ರ, ರೊಟ್ಟಿ ಕೆಲ್ಸೆ ಮಾತ್ರ ಯಾವತ್ತೂ ಖಾಲಿ ಆಗಿಲ್ಲ, ಯಾವತ್ತೂ ಖಾಲಿ ಆಗಿಲ್ಲ. ಯಾವ ಸರಿ ಹೊತ್ತಲ್ಲಿ ಬಂದ್ರೂ ನಮ್ಮ ಸಮುದಾಯದ ಮನೆಯಲ್ಲಿ ನಿತ್ಯ ದಾಸೋಹ ಇದ್ದೇ ಇರುತ್ತೆ ಅಂತ ಸಮುದಾಯದಾಗಿದ್ದಕ್ಕೇ ಊರಿನ ಮಂದಿ ಎಲ್ಲ ನಮಗೆ ಹಿರಿಯರು ಮಾಡಿ ಅವರಿನ ಜವಾಬ್ದಾರಿ ಕೊಡ್ತಾರೆ. ಮಹಾಯೋಗಿ ವೇಮನರು, ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಸದಾ ಹೀಗೆ ನಮ್ಮ ನಿಟ್ಟಿರಲಿ. 4 ಜನರ ಜೊತೆಗೆ ಬದುಕುವಂತ, 4 ಜನರ ಸಲುವಾಗಿ ಬದುಕುವಂತ ಅನುಗ್ರಹ ನಮಗೆ ಸದಾ ಕರುಣಿಸಲಿ ಅಂತ ಹಾರೈಸ್ತೇನೆ. ಎಲ್ರಿಗೂ ಮಂಗಳಾರ. ಮೂಡಲಗಿಯ ಆರಾಧ್ಯ ದೈವ ಶಿವೋದ್ರಂಗ ಪಾದಗಳನ್ನು ವಿಸ್ತರಿಸುತ್ತಾ ದಾರ್ಶನಿಕ ಕವಿ ಮಹಾಯೋಗಿ ರೆಡ್ಡಿ ವೇಮನ ಹಾಗೂ ರೆಡ್ಡಿ ಕುಲದೇವತೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ 612ನೇ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಆಶೀರ್ವಚನವನ್ನು ನೀಡಿದಂಥ ಮೂಡಲಗಿಯ ಶಿವಬೋಧರಂಗದ ಮಠದ ದತ್ತಾತ್ರೇಯ ಬೋಧ ಸ್ವಾಮೀಜಿಗಳಿಗೆ ಹಾಗೂ ಎರೆಹೊಸಡಿಯ ವೇಮನಾನಂದ ಸ್ವಾಮೀಜಿಗಳಿಗೆ ಹಾಗೂ ಮುಂಡ್ಯಾಣದ ಲಕ್ಷ್ಮಣ ದೇವರು ಇವರಿಗೆ ಎಲ್ಲ ಮೂಡಲಗಿಯ ಹಾಗೂ ಮೂಡಲಗಿ ತಾಲೂಕಿನ ಎಲ್ಲ ಬಾಂಧವರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸರ್ಕಾರದ ಇರುವರು ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರಿಗೆ, ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ಹಾಗೂ ರಾಜ್ಯಸಭೆಯ ಸದಸ್ಯರಾದಂಥ ಶ್ರೀಯುತ ಈರಣ್ಣ ಕಡಾಡಿ ಸಾಹೇಬರಿಗೆ, ಎಲ್ಲ ರೆಡ್ಡಿ ಸಮಾಜದ ಬಾಂಧವರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.